ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿಯಾಗಿರುವಂತಹ ದರ್ಶನ್ಗೆ ಜೈಲಲ್ಲಿ ಕೂತ್ರೆ ಕೂರೋಕ್ಕಾಗ್ತಾ ಇಲ್ಲ, ನಿಂತ್ರೆ ನಿಲ್ಲೋಕ್ಕಾಗ್ತಾ ಇಲ್ಲ. ಇವತ್ತು ದರ್ಶನ್ಗೆ ಬಿಗ್ ಡೇ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಇವತ್ತು ಆಗುತ್ತೆ. ಅಷ್ಟೇ ಅಲ್ಲ, ಪ್ರಕರಣದ ಎಲ್ಲ ಆರೋಪಿಗಳು ಖುದ್ದು ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕು. ಈ ರಿಪೋರ್ಟ್ ನೋಡಿ. ರೇಣುಕಾಸ್ವಾಮಿ ಕೊಲೆ ಇದು ಕರುನಾಡನ್ನೇ ಬೆಚ್ಚಿ ಬೀಳಿಸಿದ್ದ ಹತ್ಯೆ. ಭೀಕರ, ಬೀಭತ್ಸ, ಭಯಾನಕವಾದ ಕೊಲೆ. ಇಂಚಿಂಚು ನರಕ ತೋರಿಸಿ ನಡೆದಂತಹ ಮರ್ಡರ್. ಇದೇ ಕೇಸಿನಲ್ಲಿ ಇದೀಗ ಡಿ ಗ್ಯಾಂಗ್ ಸೆರೆವಾಸವನ್ನ ಅನುಭವಿಸ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಕಂಬಿ ಎಣಿಸುತ್ತಿದ್ದಾರೆ. ಇವತ್ತು ಇಡೀ ಡಿ ಗ್ಯಾಂಗ್ ನ್ಯಾಯಾಲಯಕ್ಕೆ ಹಾಜರಾಗಲಿದೆ. ಇಂದು ಸೆಷನ್ಸ್ ಕೋರ್ಟ್ ಮುಂದೆ ಡಿ ಗ್ಯಾಂಗ್ ಹಾಜರ್. ಎಂದೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಚಾರ್ಜ್ ಫ್ರೇಮ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ದರ್ಶನ್, ಪವಿತ್ರ ಗೌಡ ಸೇರಿ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗಿದ್ರು. ಈ ವೇಳೆ ದರ್ಶನ್ ಪರ ವಕೀಲರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾರ್ಜ್ ಫ್ರೇಮ್ ಮಾಡದಂತೆ ಆಕ್ಷೇಪವನ್ನ ಎತ್ತಿದ್ರು. ಹೀಗಾಗಿ ನ್ಯಾಯಾಧೀಶರು ನವೆಂಬರ್ 3ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಇವತ್ತು ಡಿ ಗ್ಯಾಂಗ್ ಕೋರ್ಟ್ ಮುಂದೆ ಹಾಜರಾಗಲಿದೆ. ಕೊಲೆ ಆರೋಪಿಗಳಿಗೆ ನ್ಯಾಯಾಧೀಶರು ಆರೋಪ ನಿಗದಿ ಮಾಡಲಿದ್ದಾರೆ. ಅಷ್ಟಕ್ಕೂ ಏನಿದು ಚಾರ್ಜ್ ಫ್ರೇಮ್ ಅಂತ ತೋರಿಸ್ತೀವಿ ನೋಡಿ. ಏನಿದು ಚಾರ್ಜ್ ಫ್ರೇಮಿಂಗ್? ಆರೋಪಿಗಳ ಮೇಲೆ ದೋಷಾರೋಪ ಹೊರಿಸಲಾಗುತ್ತೆ. ಚಾರ್ಜ್ ಶೀಟ್ ಆಧಾರದಲ್ಲಿ ದೋಷಾರೋಪ ಹೊರಿಸಲಾಗುತ್ತೆ. ಕೋರ್ಟ್ನಲ್ಲಿ ನ್ಯಾಯಾಧೀಶರು ದೋಷಾರೋಪ ಹೊರಿಸ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಸೆಷನ್ಸ್ಗಳ ಪ್ರಕಾರ ಆರೋಪಗಳನ್ನು ನಿಗದಿಪಡಿಸುತ್ತಾರೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಬಹುದು ಅಥವಾ ನಮ್ಮ ಮೇಲಿನ ಆರೋಪ ಸುಳ್ಳೆಂದು ಹೇಳಬಹುದು. ಒಂದು ವೇಳೆ ಆರೋಪಿಗಳು ಒಪ್ಪದೇ ಇದ್ರೆ ವಿಚಾರಣೆ ಶುರು. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಶುರುವಾಗುತ್ತೆ. ಅಂದುಕೊಂಡಂತೆ ದರ್ಶನ್, ಪವಿತ್ರ ಗೌಡ ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಿಕೊಳ್ಳಲ್ಲ. ಒಂದು ವೇಳೆ ಉಳಿದಂತಹ ಆರೋಪಿಗಳು ತಮ್ಮ ಮೇಲಿನ ಆರೋಪ ಒಪ್ಪದೇ ಇದ್ರೆ ಅಸಲಿ ಆಟ ಆಗ ಶುರು. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಯಾಕೆ ದರ್ಶನ್ಗೆ ಬಿಗ್ ಡೇ ಅಂತ ನಾವು ಈಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ? ಕಾರಣ ಇವತ್ತು ಚಾರ್ಜ್ ಫ್ರೇಮಿಂಗ್ ಆಗುತ್ತೆ. ಹಾಗಾದ್ರೆ ಏನಿದು ಚಾರ್ಜ್ ಫ್ರೇಮಿಂಗ್? ಚಾರ್ಜ್ ಶೀಟ್ ಆಧಾರದಲ್ಲಿ ಆರೋಪಿಗಳ ದೋಷಾರೋಪವನ್ನು ಹೊರಿಸಲಾಗುತ್ತೆ. ಕೋರ್ಟ್ ನ್ಯಾಯಾಧೀಶರು ದೋಷಾರೋಪವನ್ನು ಹೊರಿಸ್ತಾರೆ. ಆರೋಪಿಗಳ ಮೇಲಿನ ಆರೋಪಗಳನ್ನು ನಿಗದಿಪಡಿಸ್ತಾರೆ. ಸೆಕ್ಷನ್ಗಳ ಪ್ರಕಾರ ಆರೋಪಗಳನ್ನು ನಿಗದಿಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಆರೋಪಿಗಳಿಗೆ ಜಡ್ಜ್ ಓದಿ ಹೇಳ್ತಾರೆ. ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪದೇ ಇರಬಹುದು, ಅಥವಾ ನಮ್ಮ ಮೇಲಿನ ಆರೋಪ ಅದು ಸುಳ್ಳು ಅಂತೇಳಿ ಅದನ್ನು ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಆರೋಪಿಗಳು ಒಪ್ಪದಿದ್ದರೆ ವಿಚಾರಣೆ ಶುರುವಾಗುತ್ತೆ. ಆರೋಪಿಗಳ ಪರ ವಕೀಲರಲ್ಲಿ ವಾದವನ್ನು ಮಂಡಿಸ್ತಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ಶುರುವಾಗುತ್ತೆ. ನೋಡಿ, ಚಾರ್ಜ್ ಶೀಟಲ್ಲಿ 17 ಜನ ಆರೋಪಿಗಳು ಇರ್ತಾರೆ ಅಂತ ಅಂದ್ಕೊಳ್ಳಿ. 17 ಜನ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಉದಾಹರಣೆಯಾಗಿ ತಗೊಳ್ಳೋಣ. 17 ಜನ ಆರೋಪಿಗಳು. 17 ಜನ ಆರೋಪಿಗಳು ಕೂಡ ಇವತ್ತು ಫಿಸಿಕಲ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಕೋರ್ಟ್ಗೆ. ಮೊನ್ನೆನೇ ಚಾರ್ಜ್ ಫ್ರೇಮಿಂಗ್ ಆಗಬೇಕಾಗಿತ್ತು, ಆದರೆ A16 ಮತ್ತು A17 ಆರೋಪಿಗಳು ಹಾಜರಾಗಲಿಲ್ಲ. ತಕ್ಷಣ ಜಡ್ಜ್ ವಾರ್ನ್ ಮಾಡ್ತಾರೆ. ಮಧ್ಯಾಹ್ನದ ನಂತರ ಇಬ್ಬರು ಕೂಡ ಕೋರ್ಟ್ಗೆ ಬರ್ತಾರೆ. ಆಗ ಅವರು ಪೂಜೆ ಇತ್ತು, ಬರೋದಕ್ಕಾಗಲಿಲ್ಲ ಅಂತ ಉದಾಹರಣೆ ಅಂದರೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊತಾರೆ. ಹಾಗಾಗಿ ಇವತ್ತು ಹಾಜರಾಗಬೇಕು, ಇಲ್ಲ ಅಂದರೆ ಅರೆಸ್ಟ್ ಮಾಡ್ತೀವಿ ನೋಡಿ ಅಂತೇಳಿ ವಾರ್ನಿಂಗನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ಇವತ್ತು 17 ಜನ ಆರೋಪಿಗಳು ಹಾಜರಾಗ್ತಾರೆ. ಮೊದಲನೇ ಆರೋಪಿ ಯಾರು ಅಂತ ಕರೀತಾರೆ? ಪವಿತ್ರ ಗೌಡ. ಪವಿತ್ರ ಗೌಡ ಬಂದಾಗ ಚಾರ್ಜ್ ಶೀಟಲ್ಲಿ ಪವಿತ್ರ ಗೌಡ ಅವರ ಮೇಲೆ ಏನೆಲ್ಲ ಆರೋಪಗಳನ್ನು ತನಿಖಾಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಅದನ್ನು ಓದಿ ಹೇಳ್ತಾರೆ. ಅದರಲ್ಲಿ ಈ ಒಂದು ಕೊಲೆ ಪ್ರಕರಣದಲ್ಲಿ ನಿಮ್ಮ ಮೇಲೆ ಇರುವಂಥ ಸೆಕ್ಷನ್ಗಳು ಇಂತಿಂಥದ್ದು, ಈ ಸೆಕ್ಷನ್ ಇದನ್ನು ಹೇಳುತ್ತೆ ಅಂತ ಹೇಳಿ ಅದನ್ನು ಓದಿ ಹೇಳ್ತಾರೆ. ಆಗ ಮುಂದೆ ಇರುವಂಥ ಆರೋಪಿ ಏನು ಮಾಡ್ತಾರೆ?
ಹೌದು ಅಂತ ಹೇಳ್ಬೋದು ಅಥವಾ ಇಲ್ಲ ಅಂತ ಹೇಳ್ಬೋದು, ಎಸ್ ಆರ್ ನೋ ಅಂತ ಹೇಳ್ಬೋದು. ಆಗ ಯಾಕೆ ಇಲ್ಲ ಅನ್ನೋದನ್ನು A1 ಆರೋಪಿಯಾಗಿರುವಂಥ ಪವಿತ್ರಗೌಡ ಪರ ವಕೀಲರು ಅದನ್ನು ವಾದವನ್ನು ಮಂಡಿಸ್ತಾರೆ, ವಿಚಾರಣೆ ನಡೆಯುತ್ತೆ. ಯಾಕೆ ಒಬ್ಬೊಬ್ಬರಿಗೆ ಮ್ಯಾಕ್ಸಿಮಮ್ ಒಂದು 10 ರಿಂದ 15 ನಿಮಿಷ ಸಿಗುತ್ತೆ. ಈಗ ದರ್ಶನ್ A2 ಆರೋಪಿ, ದರ್ಶನ್ ಮೇಲೆ ಕಿಡ್ನಾಪಲ್ಲಿ ಭಾಗಿಯಾಗಿದ್ರಾ ಇಲ್ವಾ, ಅಥವಾ ಚಾರ್ಜ್ ಶೀಟಲ್ಲಿ ಒಂದಷ್ಟು ಸೆಕ್ಷನ್ಗಳಿರ್ತಾವಲ್ಲ, ಅವ್ರ ಮೇಲೆ ಏನೆಲ್ಲ ಸೆಕ್ಷನ್ಗಳು ಹಾಕಿದ್ದಾರೆ ಆ ಸೆಕ್ಷನ್ಗಳನ್ನು ಓದಿ ಹೇಳ್ತಾರೆ. ಆ ಸೆಕ್ಷನಲ್ಲಿ ಆವಾಗ ಕೇಳ್ಬೋದು, ನಾನು ಇದರಲ್ಲಿ ಭಾಗಿನೇ ಆಗಿಲ್ಲ, ನನಗೆ ಯಾಕೆ ಈ ಸೆಕ್ಷನನ್ನು ಹಾಕಿದ್ದೀರಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ಬೋದು. ಆಗ ವಿಚಾರಣೆ ನಡೆಯುತ್ತೆ. ಒಂದು ವೇಳೆ ಹೌದು ಅಂತ ಹೇಳ್ಬೋದು ಸುಮ್ಮನಾದರೆ ನಿಮ್ಮ ಮೇಲೆ ಇಂಥ ಕೇಸ್ ಇಂಥ ಸೆಕ್ಷನ್ ಹಾಕಲಾಗಿದೆ, ಇಂಥ ಸೆಕ್ಷನ್ಗೆ ಇಷ್ಟು ವರ್ಷಗಳ ಕಾಲ ಶಿಕ್ಷೆ ಇರುತ್ತೆ ಅನ್ನೋದನ್ನು ಚಾರ್ಜ್ ಫ್ರೇಮಿಂಗನ್ನು ಮಾಡ್ತಾ ಹೋಗ್ತಾರೆ. ಹೀಗೆ 17 ಜನರ ಆರೋಪಿಗಳ ಚಾರ್ಜ್ ಫ್ರೇಮಿಂಗ್ ಕೂಡ ಆಗ್ತಾ ಹೋಗುತ್ತೆ. ಬಹುತೇಕ ಮಧ್ಯಾಹ್ನದ ಸಂಜೆವರೆಗೂ ಕೂಡ ಇದು ಪ್ರಕ್ರಿಯೆ ನಡೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಕುತೂಹಲ ಇರುವಂಥದ್ದು ಇವತ್ತಿನ ಚಾರ್ಜ್ ಫ್ರೇಮಿಂಗ್ನ ವಿಚಾರಣೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ. ಆರೋಪಗಳೇನಿತ್ತು ಅವರ ಮೇಲೆ ಅದನ್ನು ನಿಗದಿಪಡಿಸ್ತಾರೆ. ಅಭಿಷೇಕ್, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ, ಮೊದಲನೇದಾಗಿ ದರ್ಶನ್ ಹಾಗೂ ಈ ಪ್ರಕರಣದ ಅಂದರೆ ರೇಣುಕಾಸ್ವಾಮಿ, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು ಅಷ್ಟೂ ಜನ ಈಗಾಗಲೇ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದ ನಂತರ ನೆಟ್ವರ್ಕ್ ಸಮಸ್ಯೆ ಇರುವಂಥದ್ದು ಒಂದು ಕಡೆ ಆಗಿತ್ತು. ಮತ್ತೆ ಉಳಿದ ಇಬ್ಬರು ಪ್ರಮುಖ ಆರೋಪಿಗಳು ಮನೆಯಲ್ಲಿ ಪೂಜೆ ಇರೋ ಕಾರಣ ನಾವು ಹಾಜರಾಗೋದಕ್ಕೆ ಆಗೋದಿಲ್ಲ ಅನ್ನೊಂದು ಮಾಹಿತಿಯನ್ನು ನೀಡಿರೋದ್ರಿಂದ ವಕೀಲರು ಈ ಒಂದು ದಿನಾಂಕವನ್ನು ಮುಂದೂಡಿ ಅಂತ ಕೇಳಲಾಗಿತ್ತು. ಈ ವಿಚಾರವಾಗಿ ಇವತ್ತಿಗೆ ದಿನಾಂಕವನ್ನು ಮುಂದೂಡಲಾಗಿರೋದ್ರಿಂದ ಇವತ್ತು ಅಷ್ಟೂ ಜನ ಆರೋಪಿಗಳು ವೈಯಕ್ತಿಕವಾಗಿ ಖುದ್ದಾಗಿ ಜೈಲಿನಿಂದ ಕೋರ್ಟ್ಗೆ ಬರಬೇಕಾಗಿದೆ ಅನ್ನೋ ಮಾಹಿತಿಯನ್ನು ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಈ ಕಾರಣದಿಂದ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದರೆ ನೀವೀಗಾಗಲೇ ಹೇಳದಂತೆ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಕೆ ಮಾಡಿರ್ತಾರೆ, ಯಾವೆಲ್ಲ ಆರೋಪಗಳು ಯಾವೆಲ್ಲ ಆರೋಪಿಗಳ ಮೇಲೆ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೋರ್ಟ್ಗೆ ನೀಡಲಾಗಿರುತ್ತೆ. ಈ ವಿಚಾರವಾಗಿ ಇವತ್ತು ಅಷ್ಟೂ ಜನ ಆರೋಪಿಗಳು ಯಾವ ಪ್ರಕರಣದಲ್ಲಿ, ಇದು ಕೇವಲ ಒಂದು ಕೊಲೆ ಪ್ರಕರಣ ಅನ್ನೋದಕ್ಕಿಂತ ಇದರಲ್ಲಿ ಬೇರೆ ಬೇರೆ ಆಯಾಮಗಳು ಹಂತಗಳಿರ್ತವೆ. ಒಬ್ಬರು ಫೋನ್ ಮಾಡಿ ಕರೆಸಿರೋಂಥವ್ರಾಗಿರ್ಬೋದು, ಮತ್ತೊಬ್ಬರು ಕಾರ್ನಲ್ಲಿ ಕರ್ಕೊಂಬಂದಿರೋರಾಗಿರ್ಬೋದು, ಮತ್ತೊಬ್ಬರು ಶಾಕ್ ಟ್ರೀಟ್ಮೆಂಟ್ ಕೊಟ್ಟವರಾಗಿರ್ಬೋದು, ಮತ್ತೊಬ್ಬರು ಒದ್ದವರು ಹೊಡೆದವರಾಗಿರ್ಬೋದು, ಮತ್ತೊಬ್ಬರು ಕೊಲೆಯ ನಂತರ ಈ ಮೃತದೇಹವನ್ನು ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿರೋರಾಗಿರ್ಬೋದು, ಮತ್ತೊಬ್ಬರು ಸಾಕ್ಷಿಯನ್ನು ನಾಶಪಡಿಸುವಂತಾಗಿರ್ಬೋದು. ಈ ರೀತಿ ಎಲ್ಲ ವ್ಯಕ್ತಿಗಳು ಕೂಡ ಎಲ್ಲ ಕೆಲಸಗಳನ್ನು ಮಾಡಿರೋದ್ರಿಲ್ಲ, ಬದಲಾಗಿ ಒಂದಿಷ್ಟು ವ್ಯಕ್ತಿಗಳು ನಿರ್ದಿಷ್ಟವಾದ ಕೆಲಸಗಳನ್ನು ಆರೋಪಗಳನ್ನು ಅಥವಾ ಒಂದಿಷ್ಟು ಕೃತ್ಯಗಳನ್ನು ಮಾಡಿರ್ತಾರೆ. ಈ ಕೃತ್ಯಗಳಿಗೆ ಸಂಬಂಧಿಸಿದಂಥ ಸೆಕ್ಷನ್ಗಳನ್ನು ಇವತ್ತು ಫ್ರೇಮ್ ಮಾಡುವಂಥ ಕೆಲಸವನ್ನು ನಡೆಯೋದ್ರಿಂದ ಅಷ್ಟೂ ಜನ ಪ್ರಮುಖ ಆರೋಪಿಗಳು ಈ ಪ್ರಕರಣದಲ್ಲಿ ಏನಿದ್ದಾರೆ ಅವರನ್ನು ಕರೆಸಿ ನಿಮ್ಮ ವಿರುದ್ಧ ಈ ಆರೋಪ ಇದೆ, ನೀವು ಈ ರೀತಿ ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಏನಾದರೂ ವ್ಯತಿರಿಕ್ತವಾದ ಉತ್ತರ ಇತ್ತು ಅಂದಲ್ಲಿ ಮಾತ್ರ ಇದನ್ನ ಎವಿಡೆನ್ಸ್ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಅಥವಾ ಫ್ರೇಮಿಂಗ್ನಲ್ಲಿ ಯಾವುದಾದ್ರೂ ಚಾರ್ಜನ್ನು ಡ್ರಾಪ್ ಮಾಡುವಂಥದ್ದಾಗತ್ತೆ. ಇಲ್ಲವಾದರೆ ಒಂದು ವೇಳೆ ಆರೋಪಿ ಹೌದು ನಾನು ಇದನ್ನು ಮಾಡಿದ್ದೇನೆ ಸ್ವಾಮಿ ಅಂತ ಒಪ್ಕೊಂಡ್ರೆ ಆ ಫ್ರೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವತ್ತು ಈ ಪ್ರಮುಖ ಆರೋಪಿಗಳಷ್ಟೂ ಜನ ಹಾಜರಾಗ್ತಾರಾ, ಯಾರಾದರೂ ಮತ್ತೊಮ್ಮೆ ಎಕ್ಸಂಪ್ಷನ್ ಪಿಟಿಷನ್ ಏನಾದರೂ ಹಾಕೊಂಡ್ರೆ ಅವರನ್ನ ನೇರವಾಗಿ ಬಂಧನಕ್ಕೆ ಒಳಪಡಿಸ್ತೀವಿ ಅಂತ ಈಗಾಗಲೇ ಕೋರ್ಟ್ನಲ್ಲಿ ತಿಳಿಸಿರೋದ್ರಿಂದ ಯಾರೂ ಕೂಡ ಯಾವ ಕಾರಣವನ್ನು ಕೂಡ ನೀಡದೆ ಇವತ್ತು ಕೋರ್ಟ್ಗೆ ಹಾಜರಾಗಿ ತಮ್ಮ ಶಿಕ್ಷೆಯ ಪ್ರಮಾಣವನ್ನು ತಿಳಿದುಕೊಂಡು ಕೊನೆ ಪಕ್ಷ ಸತ್ಯವನ್ನ ಒಪ್ಪಿಕೊಂಡ್ರೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗುವಂತ ಸಾಧ್ಯತೆ ಇರುವಂಥದ್ದು ನಾಗೇಂದ್ರ ಬಾಬು. ಮತ್ತೊಂದು ಕಡೆಗೆ ಖಂಡಿತವಾಗಿಯೂ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅಂದ್ರೆ ಆ ಸೆಲೆಬ್ರಿಟಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಇವತ್ತು ಕೋರ್ಟ್ನ ಸುತ್ತಮುತ್ತ ಹೆಚ್ಚಿನ ಪೊಲೀಸರ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇದು ಪರಿಣಾಮವನ್ನು ಅಥವಾ ವ್ಯತಿರಿಕ್ತ ಪರಿಣಾಮವನ್ನು ತಿರುವನ್ನು ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾಗದಿರೋ ಕಾರಣದಿಂದಾಗಿ ಇವತ್ತು ಪೊಲೀಸರ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟನಲ್ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾನೆ ಇದೆ. ಒಂದು ಕಡೆ DCM DK ಶಿವಕುಮಾರ್ ಅವರು, ಮತ್ತೊಂದು ಕಡೆ ಸಂಸದ ತೇಜಸ್ವಿ ಸೂರ್ಯ ಅವರು. ಇವರಿಬ್ಬರ ನಡುವೆ ಈ ಟನಲ್ ವಿಚಾರವಾಗಿ ಟಾಕ್ ವಾರ್ ಶುರುವಾಗಿದೆ. ಲಾಲ್ಬಾಗ್ನಲ್ಲಿ ಬಂಡೆ ಕೊರೆದು ಸುರಂಗ ನಿರ್ಮಾಣದ ವಿಚಾರವಾಗಿ ಕೂಡ ಟಾಕ್ ವಾರ್ ಶುರುವಾಗಿರುವಂಥದ್ದು. ಟನಲ್ ಕೊರೆಯುವ ಜಾಗದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಟನಲ್ ನಿರ್ಮಾಣ ಮಾಡಿದರೆ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತಾ? ಸುರಂಗ ನಿರ್ಮಾಣಕ್ಕೆ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಬಂಡೆ ಕೊರೆಯುವ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಲೈವ್ ರಿಪೋರ್ಟ್ ಅನ್ನು ಮಾಡಿದೆ. ಯಾವ ಜಾಗದಲ್ಲಿ ಟನಲ್ ಸುರಂಗ ಹೋಗುತ್ತೆ, ಯಾವ ಜಾಗದಲ್ಲಿ ಕೊರೆಯುವ ಕೆಲಸವನ್ನ ಮಾಡಲಾಗುತ್ತೆ, ಅದೇ ಜಾಗದಿಂದಲೇ ರಿಪಬ್ಲಿಕ್ ಕನ್ನಡ ಲೈವ್ ರಿಪೋರ್ಟ್ ಅನ್ನ ಮಾಡಿದೆ. ಲೈವ್ ರಿಪೋರ್ಟ್. ಆ ಜಾಗದಲ್ಲಿ ಟನಲ್ ಮಾಡೋದ್ರಿಂದ ಸುರಂಗವನ್ನ ಕೊರೆಯುವ ಜಾಗದಲ್ಲಿ ಏನಾಗಬಹುದು, ಏನೆಲ್ಲ ಆಗ್ತಾ ಇದೆ, ಯಾಕೆ ಇವತ್ತು ಸಂಸದ ತೇಜಸ್ವಿ ಅವರು ಇದನ್ನು ವಿರೋಧಿಸ್ತಾ ಇರೋದು, ಜೊತೆಗೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಮಾಡೋದು ಬೇಡ, ಇದೆಲ್ಲ ಚರ್ಚೆಗಳು ಆಗ್ತಾ ಇದೆ. ನೋಡಿ, ಅಲ್ಲೊಂದು ಬಂಡೆಯನ್ನು ನೀವು ನೋಡ್ತಾ ಇದ್ರಿ, ಅದಕ್ಕೆ ಒಂದು ಇತಿಹಾಸನೇ ಇದೆ. ಯಾವ ಕಾರಣಕ್ಕೋಸ್ಕರ ಬಂಡೆ ಇದೆ ಅಂತೇಳಿ ಒಂದಷ್ಟು ಜನ ಇತಿಹಾಸಕಾರರು ಅಥವಾ ಬೆಂಗಳೂರಿನ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಇವತ್ತು ಬೆಂಗಳೂರಿನಲ್ಲಿ ಭೂಕಂಪಗಳಾಗದಂತೆ ತಡೆಯುವಂಥ ಶಕ್ತಿ ಈ ಬಂಡೆಕಲ್ಲಿಗೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದಷ್ಟು ಚರ್ಚೆಗಳು, ಒಂದಷ್ಟು ಹೇಳಿಕೆಗಳು. ನಮ್ಮ ಪ್ರತಿನಿಧಿ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಆ ಸುರಂಗ ಕೊರೆಯುವ ಜಾಗದಿಂದಲೇ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ಬೆಂಗಳೂರಿನಂಥ ಮಹಾನಗರದಲ್ಲಿ ಹಸಿರ ಹಾಸಿಗೆಯನ್ನು ಹೊದ್ದಿರುವಂಥ ಸಸ್ಯಕಾಶಿ ಅಂತ ಹೇಳಿ ಹೆಸರನ್ನು ಪಡೆದಿರುವಂಥ ಲಾಲ್ಬಾಗ್ನ ಸುಂದರವಾದಂಥ ಹಸಿರು ವಾತಾವರಣದಲ್ಲಿ ಬೆಂಗಳೂರು ಮಹಾನಗರದ ಟ್ರಾಫಿಕ್ಕನ್ನು ನಿರ್ವಹಿಸಬೇಕು ಅಥವಾ ಟ್ರಾಫಿಕ್ಕನ್ನು ಕಡಿಮೆ ಮಾಡಬೇಕು ಅಂಥೇಳಿ ಈ ರಾಜ್ಯ ಸರ್ಕಾರ ಟನಲ್ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿದೆ. ಸುಮಾರು 16.7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂದ್ಕೊಂಡಿರುವಂಥ ಈ ಸುರಂಗ ಮಾರ್ಗ, ಆ ಸುರಂಗ ಮಾರ್ಗ ಸಾಗುವಂತಹ ರಸ್ತೆ ಇದೆಯಲ್ಲ, ಅದು ಈ ಲಾಲ್ಬಾಗನ್ನು ಕೂಡ ಆಪೋಷಣ ತೆಗೆದುಕೊಳ್ಳುತ್ತೆ. ಲಾಲ್ಬಾಗ್ನ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಸುಮಾರು 240 ಎಕರೆ ಜಾಗದಲ್ಲಿ ಈ ಸುಂದರವಾದಂಥ ಪ್ರಕೃತಿ ಬೆಂಗಳೂರಿನ ಒಂದು ಹೆಜ್ಜೆ ಗುರುತು. ಸುಮಾರು 1,000ಕ್ಕೂ ಹೆಚ್ಚಿನ ಮರಗಳು, ವಿಶೇಷವಾದಂಥ ಮರಗಳಿದ್ದಾವೆ. ಜೊತೆಗೆ ಈ ಬಂಡೆ ಇದೆಯಲ್ಲ, ನಾವು ನಿಂತಿರುವಂಥ ಈ ಬಂಡೆ ಇದೆಯಲ್ಲ, ಈ ಬಂಡೆ ಸುಮಾರು 3,000 ವರ್ಷಗಳ ಇತಿಹಾಸ ಇರುವಂಥ ಪೆನ್ಸುಲಿನಾರ್ ಅನ್ನುವಂಥ ಬಂಡೆ ಮೇಲೆ ನಿರ್ಮಿಸಿರುವಂಥ ಈ ಲಾಲ್ಬಾಗ್ ಯಾವುದೇ ಭೂಕಂಪನಗಳು ಆಗದ ರೀತಿಯಂತೆ. ನೋಡಿ, ಇಲ್ಲಿರುವಂಥ ಈ ಗರ್ಭದಲ್ಲಿ ಇರುವಂಥ ಬಂಡೆಗಳ ವಿನ್ಯಾಸ ಇದೆಯಲ್ಲ, ಬೆಂಗಳೂರು ಎಷ್ಟೇ ಕಂಪಿಸಿದ್ರೂ ಕೂಡ ಅಲುಗಾಡದ ರೀತಿಯಂತೆ ನಿರ್ಮಿಸಿರುವಂಥ ಈ ಒಂದು ಲಾಲ್ಬಾಗ್ನ ಸುಂದರ ವಾತಾವರಣದಲ್ಲಿ ಎಷ್ಟೋ ಜನ ಅಥವಾ ಎಷ್ಟೋ ವನ್ಯಜೀವಿಗಳಿಗೆ ಆಸರೆಯನ್ನು ನೀಡಿರುವಂಥ ಈ ಲಾಲ್ಬಾಗ್ ಅಂತ ಸುಂದರವಾದ ಪರಿಸರದಲ್ಲಿ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂಥ ಅಥವಾ ಈ ಮಾರ್ಗವಾಗಿ ಸಾಗುವಂಥ ಸುರಂಗ ಮಾರ್ಗಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ಎಷ್ಟು ಸುಂದರವಾದ ಪ್ರಕೃತಿ ಅಂತ ಹೇಳಿದರೆ, ಹಸಿರ ಹಾಸನ್ನು ಹೊದ್ದಿರುವಂಥ ಬೆಂಗಳೂರಿನ ಅಪರೂಪದ ಇದೊಂದು ಸ್ಥಳ. ಈ ಸ್ಥಳವನ್ನು ಟನಲ್ ರಸ್ತೆ ಆಪೋಷಣ ತೆಗೆದುಕೊಂಡ್ರೆ ಇಲ್ಲಿರುವಂಥ ಜೀವರಾಶಿ, ಇಲ್ಲಿ ಅವಲಂಬಿಸಿರುವಂಥ ವನ್ಯಜೀವಿಗಳು ಹೇಗೆ ಎತ್ತ ಅವುಗಳ ಭವಿಷ್ಯ ಎಲ್ಲವೂ ಕೂಡ ನೋಡಿ ಭಾರಿ ವಿರೋಧವೂ ಕೂಡ ಇದೆ. ವೈಜ್ಞಾನಿಕವಾಗಿ ನಾವು ಗಮನಿಸ್ತಾ ಹೋದರೆ ಈ ಟನಲ್ ರಸ್ತೆಯನ್ನು ಮಾಡೋದಕ್ಕೆ ಹೊರಟಿರುವಂಥ ಈ ಸರ್ಕಾರದ ಒಂದು ತೀರ್ಮಾನ ಇದೆಯಲ್ಲ, ಈ ತೀರ್ಮಾನವೇ ಅವೈಜ್ಞಾನಿಕ ಅಂತೇಳಿ ಹೇಳ್ತಾ ಇದ್ದಾರೆ. ಖಾಸಗಿಯವರ ಜಾಗಗಳನ್ನು, ಸೊತ್ತುಗಳನ್ನು ಅಥವಾ ಸ್ಥಳಗಳನ್ನು ಇವರು ಪರಭಾರೆ ಮಾಡಿಕೊಳ್ಳೋದಕ್ಕೆ ಈಗಿನ ರೇಟ್ಗೆ ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಸುಮಾರು ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ 17,800 ಕೋಟಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಷ್ಟು ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂಥ ಟನಲ್ ರಸ್ತೆಗೆ ಭಾರೀ ವಿರೋಧ ಇದೆ. ಎಷ್ಟು ಸುಂದರವಾದಂಥ ಪ್ರಕೃತಿ, ಆ ಪ್ರಕೃತಿಯ ನಡುವೆ ಇವರು ಮಾಡೋದಕ್ಕೆ ಹೊರಟಿರುವಂಥ ಈ ಟನಲ್ ರಸ್ತೆಗೆ ಇದೆಲ್ಲವೂ ಕೂಡ ಈಗ ಎಚ್ಚರಿಕೆಯ ಕರೆಗಂಟೆ ಆಗುತ್ತೆ ಅನ್ನೋದು ಕೂಡ ವಿಚಾರ. ನಮ್ಮ ಸುಂದರವಾದಂಥ ಸಸ್ಯ ಕಾಶಿ ಆನಂತರ ಬರಡಾಗೋದ್ರಲ್ಲಿ ನೋ ಡೌಟ್. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಅಲ್ಲಿ ಒಂದಷ್ಟು ಜನರನ್ನು ಮಾತಾಡ್ಸಿದ್ದಾರೆ. ಯಾರೆಲ್ಲ ಲಾಲ್ಬಾಗ್ಗೆ ಬೆಳ್ಳಂಬೆಳಗ್ಗೆ ವಾಕಿಂಗನ್ನು ಮಾಡಬೇಕು ಅಂತೇಳಿ ಬರ್ತಾರಲ್ಲ, ಅವರನ್ನು ಕೂಡ ಇದೇ ವಿಚಾರವಾಗಿ ಮಾತಾಡ್ಸಿದ್ದಾರೆ. ಆಗ ಅಲ್ಲಿದ್ದಂತಹ ಸಾರ್ವಜನಿಕರು, ಬಂದಂಥ ವಾಕಿಂಗ್ ಮಾಡೋದಕ್ಕೆ ಅಂತ ಬಂದಂಥವ್ರು ಏನು ಮಾತಾಡಿದ್ದಾರೆ ಕೇಳ್ಕೊಂಬ. 2-3 ವರ್ಷ ಆದಾಗಿಂದ ವಿಲ್ಸನ್ ಗಾರ್ಡನ್ನಲ್ಲಿದ್ದೀನಿ. ಇವತ್ತಿಗೆ 68 ವರ್ಷ ಅಂದರೆ 65 ವರ್ಷದಿಂದ ಬರ್ತಾ ಇದ್ದೀನಿ. 65 ವರ್ಷದಿಂದ ಈ ಲಾಲ್ಬಾಗ್ನ ಪರಿಸರದಲ್ಲಿ ಇದ್ದವರು, ಇದನ್ನು ನೋಡಿದವರು. ಸರ್, ಮೊದಲಿನ ಲಾಲ್ಬಾಗ್ ಈಗಿನ ಲಾಲ್ಬಾಗ್ ಹೆಂಗಿದೆ?
ತುಂಬ ವ್ಯತ್ಯಾಸ ಇದೆ. ಅಳು ಬರುತ್ತೆ, ಅಳಕ್ಕೇನೋ ವಯಸ್ಸಾಗ್ಬಿಟ್ಟು ಅಳು ನಿಂತು ಹೋಗಿದೆ ಅಷ್ಟೇ. ಅವಾಗಿದ್ದಿದ್ದು ಬೆಂಗಳೂರಿಗೆ ಇದಕ್ಕೆ ತುಂಬ ಇದಾಗಿದೆ. ಈಗ ಈ ಸರ್ಕಾರಕ್ಕೆ ನಾನೇನಾದ್ರು ಹೇಳಿದ್ರೆ, ತೇಜಸ್ವಿ ಸೂರ್ಯ ಹೇಳಿದ್ರೆ ಅವನು ಎಳಿಸು, ಅವನಿಗೆ ಬುದ್ಧಿ ಇಲ್ಲ ಅಂತಾರೆ. ನಾ ಹೇಳಿದ್ರೆ ಇವನು ಮುದುಕ, ಇವನಿಗೆ ಬುದ್ಧಿ ಇಲ್ಲ. ಅವ್ರಿಗೇನು ಬೇಕೋ ಅದೇ ಮಾಡ್ತಾರೆ ಅವರು. ಅದೊಂದು ತುಂಬ ಕಷ್ಟವಾದ್ದು. ಅದು ನಾನು BJP ಕಾಂಗ್ರೆಸ್ ಅಂತ ಹೇಳ್ತಿಲ್ಲ, ಯಾರಾದ್ರೂ ಇವ್ರು ಮಾಡೋದೇ ಇದು. ಯಾಕೆಂದರೆ ಅವ್ರಿಗೆ ಇನ್ನೆಲ್ಲಿಗೋ ದುಡ್ಡು ತಗೊಂಡು ಬೇರೆ ಕಡೆ ಕಳಿಸ್ಬೇಕು, ಅದು ಎಲ್ಲ ಸಾವಿರಾರು ಎಲ್ಲ ಇದರಲ್ಲೂ ಇರುತ್ತೆ. ಇವರು ಖರ್ಚು ಮಾಡ್ಕೊಂಡು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಟ್ರಾಫಿಕ್ ಸಮಸ್ಯೆಗೆ ಇದು ಮಾಡೋಕ್ಕೆ ಅಂತ ಅದು ಸ್ಟಡಿ ಮಾಡಬೇಕು. ಸುಮ್ಮನೆ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ಬರೋದಲ್ಲ. ನಾನು ಏನು ಅದೃಷ್ಟದಿಂದ ಸುಮಾರು ಕಂಟ್ರಿಗಳಿಗೂ ಹೋಗಿ ಬಂದಿದ್ದೀನಿ ನನ್ನ ಕೆಲಸದಲ್ಲಿ. ನನ್ನ ಮಗ ಇದ್ದಾನೆ ಅಲ್ಲಿ. ಎಲ್ಲಿ ಇದಿರುತ್ತೋ ಗೌರ್ಮೆಂಟ್ ಏನು ಮಾಡುತ್ತೆ, ದೇ ಎನ್ಕರೇಜ್ ಯೂಸೇಜ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಎನ್ಕರೇಜ್ ಮಾಡೋದಂದರೆ ಜನ ಕಾರ್ ತಗೋಬೇಕಾದ್ರೆ ಕಷ್ಟ ಆಗುತ್ತೆ, ಪೆಟ್ರೋಲ್ ಕಷ್ಟ ಆಗುತ್ತೆ, ಪಾರ್ಕಿಂಗ್ ಕಷ್ಟ ಆಗುತ್ತೆ. ಅದೆಲ್ಲ ಕಷ್ಟ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಬೆಂಗಳೂರು ಥರ ಜಾಗಕ್ಕೆ ದುಡ್ಡಿರೋರು ಕಾರ್ ಇಟ್ಕೊಂಡಿದ್ದಾರೆ. ಅದನ್ನು ನಾವು ಉಲ್ಟಾ ಮಾಡಬೇಕು ಅಂದರೆ ದುಡ್ಡಿರೋರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು. ಅದಕ್ಕೆ ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ. ಅವಾಗ ಏನಾಗುತ್ತೆ, ಬಡವ್ರ ಕಾರಲ್ಲಿ ಹೋಗಬಾರ್ದು ಅಂತ ಅಂದ್ಕೊಂಡು ತಮಗೆ ಕಷ್ಟ ಇದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಮಾಡ್ತಾರೆ. ಇವೆಲ್ಲ ಕಷ್ಟ ಆದ್ರೂ ಅನುಭವಿಸಿದ್ರೆ ಮಾತ್ರ ಅದು ಸರಿ ಹೋಗುತ್ತೆ ಅಂತ ನನ್ನ ಮನ್ಸಿಗೆ ಅನಿಸುತ್ತೆ. ಎಲ್ಲ ಕಡೆ ಸೈಕಲ್ ಟ್ರ್ಯಾಕ್ ಮಾಡ್ತಾರೆ, ಇಲ್ಲಿರಲ್ಲ. ಒಂದು ಬೊಲಿವಿಯಾ ಅಂತ ಜಾಗ, ಅಲ್ಲಿ ವೋಲ್ವೋ ಥರ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕಾಸ್ಟ್ಲಿ ಆಗುತ್ತೆ. ದುಡ್ಡಿರೋರು ಅದೀಮ್ ಪ್ರೇಮ್ಜಿ, ನಾರಾಯಣ್ ಮೂರ್ತಿ ಎಲ್ಲ ಅದರಲ್ಲಿ ಹೋಗ್ತಾರೆ. ನನ್ನಂಥ ಬಡಪಾಯಿ ಕಾರಲ್ಲಿ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಹೋಗ್ತಿದ್ರೆ ಅದು ಟ್ರಾಫಿಕ್ ಲೆಸ್ ಹೈವೇ ಇರುತ್ತೆ, ಅಲ್ಲಿ ಆರಾಮಾಗಿ ಹೋಗ್ತಾರೆ. ಲಾಸ್ಟ್ ಮೈಲ್ ಮಾತ್ರ ಅವ್ರದ್ದೇನೋ ಟ್ರಾನ್ಸ್ಪೋರ್ಟ್ ಇದು ಮಾಡ್ಕೋತಾರೆ. ಅದು ಒಂದು. ಆಮೇಲೆ ಬೆಂಗಳೂರು ಬೆಳೆಯುತ್ತೆ ಅಂದರೆ ಒಂದು ಟೈಮಲ್ಲಿ ನಾವು ಅದನ್ನು ವಿರುದ್ಧವಾಗಿ ಯೋಚನೆ ಮಾಡಿ ಬೆಳೆಯೋದನ್ನು ನಿಲ್ಲಿಸ್ಬೇಕು. ಬೆಳೀತಾ ಇಲ್ಲ, ಕೊಳೀತಾ ಇದೆ. ಡಿಕೇಯಿಂಗ್, ಇಟ್ ಈಸ್ ನಾಟ್ ಡೆವಲಪಿಂಗ್. ಆ ಕೊಳೀತಾ ಇರೋದಕ್ಕೆ ಬೇರೆ ಕಡೆ ಆಗೋಕ್ಕೆ ಈಗ ರಾಮನಗರದಲ್ಲೇನೋ ಮಾಡಿದ್ರು, ಬಿಡಬೇಕು. ಎಲ್ಲ ನಮ್ಮ ಬೆಂಗಳೂರಿಗೆ ಬರಲಿ ಅಂದರೆ ಈ ಅನುಭವ 5 ಜನ ಇರೋ ಮನೆಯಲ್ಲಿ 100 ಜನ ಇದ್ದರೆ ಈ ಕಷ್ಟ ಆಗೇ ಆಗುತ್ತೆ. ಯಾವ ಗೌರ್ಮೆಂಟ್ ಬಂದ್ರೂ ಅದನ್ನು ಧಾರವಾಡ ಬಿಟ್ಕೊಟ್ಟು ದೊಡ್ಡದು ಮಾಡಬೇಕು. ಇದು ಒಂದು ಕೆಲಸ ಮಾಡಬೇಕು. ಆಮೇಲೆ ಮಾಡೋರು ಸ್ವಚ್ಛವಾಗಿ, ನನಗೂ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ, ಅವ್ರಿಗೆ ಉಪಯೋಗಿಸ್ಬೇಕು ಅನ್ನೋದು ತಲೆಗೆ ಬರಬೇಕು ವಿನಃ ಈಗ ನಾನು ದುಡ್ಡು ಮಾಡ್ಕೋತೀನಿ ಅಂತ ಮಾಡಿದ್ರೆ ಆಗತ್ತೆ. ಅಪೋಸಿಷನ್ನು ಇದು ಅನ್ನೋದನ್ನು ಟ್ಯಾಗನ್ನು ಮರೆತುಬಿಟ್ಟು ತೇಜಸ್ವಿ ಸೂರ್ಯ ಯಾಕೆ ಹೇಳ್ತಾನೆ, DK ಯಾಕೆ ಹೇಳ್ತಾನೆ, ಅದನ್ನು ವ್ಯವಧಾನದಿಂದ ಮಾಡಿಕೊಂಡು ಒಮ್ಮತವಾಗಿ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಯಾವುದೇ ಪ್ರಕೃತಿಗೆ ಹಾನಿಯಾಗದ ರೀತಿಯಲ್ಲಿ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿನ ಜನ. ಇನ್ನಷ್ಟು ಜನರನ್ನು ಮಾತಾಡ್ಸೋಣ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಒಂದು ಕಡೆ ಲಾಲ್ಬಾಗ್ನಲ್ಲಿ ಸುರಂಗ ಕೊರೆಯುವ ವಿಚಾರವಾಗಿ ಅಲ್ಲಿನ ಜನರು, ಸ್ಥಳೀಯರು ಒಂದು ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ವಿಚಾರ ಅಂತಂದರೆ ಸ್ಯಾಂಕಿ ಕೆರೆಗೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆ ಎದುರಾಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಅಲ್ಲಿ ಕೂಡ ರ್ಯಾಂಪ್ ಹೋಗುತ್ತೆ. ಲಾಲ್ಬಾಗ್ ಆಯ್ತು, ಇದೀಗ ಸ್ಯಾಂಕಿ ಕೆರೆ ಮೇಲೆ ಕಣ್ಣು ಬಿತ್ತ ಬೆಂಗಳೂರಿನ ಸುಪ್ರಸಿದ್ಧ ಸ್ಯಾಂಕಿ ಕೆರೆಗೂ ಅಪಾಯ ಎದುರಾಗುತ್ತಾ? ಬೆಂಗಳೂರಿನ ಮಲ್ಲೇಶ್ವರದ ಜನತೆಗೆ ಇದೊಂದು ರೀತಿಯಲ್ಲಿ ಬಿಗ್ ಶಾಕ್. ಸ್ಯಾಂಕಿ ಕೆರೆ ಬಳಿ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಆಗುತ್ತೆ, ಪಥದ ಅಲೈನ್ಮೆಂಟ್ ಬದಲಾವಣೆ ಆಗುತ್ತೆ. ಆಗ ಸ್ಯಾಂಕಿ ಕೆರೆ ಪಕ್ಕದಲ್ಲೇ ರ್ಯಾಂಪ್ ಹಾದು ಹೋಗುತ್ತೆ. ಇದರಿಂದಾಗಿ ಅಲ್ಲಿನ ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನೋದು ಈಗ ಕೂಗು ಕೇಳಿ ಬರ್ತಾ ಇದೆ. ಸ್ಯಾಂಕಿ ಟ್ಯಾಂಕ್ಗೆ ಏನಾದರೂ ನೀವು ಟನಲ್ ಮಾಡ್ತೀನಿ ಅಂದರೆ ಮುಂದೆ ಸ್ಯಾಂಕಿ ಸ್ಟೇಡಿಯಂ ಆಗುತ್ತದೆ, ನೀರಿರೋದಿಲ್ಲ. ಲಾಲ್ಬಾಗ್ನಲ್ಲಿ ಏನೋ ಒಂದು ಬೆಂಗಳೂರು ನಗರದ ಜನತೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಬೇಕು ಅಂತ ಹೇಳಿದರೆ ಲಾಲ್ಬಾಗು ನಮಗೊಂದು ಲಂಗ್ ಸ್ಪೇಸ್ ಅಂತ ಏನು ಹೇಳ್ತೀರಿ, ಕಬ್ಬನ್ ಪಾರ್ಕು, ಇನ್ನೊಂದು ಸಣ್ಣ ಒಂದು 4-5 ಪಾರ್ಕ್ಗಳು. ನೀವು ಅದನ್ನೇ ಕೊಲ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಆಧುನಿಕತೆಯ ಹೆಸರಿನಲ್ಲಿ ಅದರಂಥ ಶತಮೂರ್ಖತನದ ಒಂದು ಅಭಿವೃದ್ಧಿ ಕೆಲಸ ಇನ್ನೆಲ್ಲೂ ಇಲ್ಲ.
ಇವ್ರು ಮಾಡೋ ಕೆಲಸಗಳಿಗೆಲ್ಲವೂ ನಾವು ನ್ಯಾಯಾಲಯದ ಬಾಗಿಲು ತಟ್ಟಬೇಕು. ನ್ಯಾಯಾಲಯದವರು ಅದೆಷ್ಟು ಮರ ಕಡಿತೀರಿ, ಲೆಕ್ಕಾಚಾರ ಏನು ಮಾಡಿದ್ದೀರಿ, ತಗೊಂಬಂದು ಕೊಡ್ರಿ ಅಂತಾರೆ. ಈ ಮಧ್ಯದಲ್ಲಿ ಟೆಂಡರ್ಗಳನ್ನು ಕರೆದಾಗೋಗ್ಬಿಟ್ಟಿದೆ. ಲಾಲ್ಬಾಗ್ ಆಯಿತು, ಇದೀಗ ಟನಲ್ ರೋಡಿಂದ ಸ್ಯಾಂಕಿ ಕೆರೆಗೂ ಕೂಡ ಕಂಟಕ ಎದುರಾಗುವಂತಹ ಭೀತಿ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಸ್ಯಾಂಕಿ ಕೆರೆಯ ಭಾಗದಲ್ಲೂ ಕೂಡ ಒಂದು ಎಕ್ಸಿಟ್ ರ್ಯಾಂಪನ್ನು ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಚಿಂತನೆಯನ್ನು ನಡೆಸಿದೆ. ಅಂದರೆ ಸ್ಯಾಂಕಿ ಕೆರೆಯಲ್ಲಿ ಏನಾದರೂ ಎಕ್ಸಿಟ್ ರ್ಯಾಂಪನ್ನು ಮಾಡಿದರೆ ಇಲ್ಲಿರುವಂತಹ ಜೀವಕೋಶಗಳಿಗೆ, ವೈವಿಧ್ಯಮಯ ಜೀವಕೋಶಕ್ಕೆ ಧಕ್ಕೆ ಆಗುವಂತಹ ಭೀತಿ ಎದುರಾಗಿದೆ. DPRನಲ್ಲಿ ಸಿ ವಿ ರಾಮನ್ ರಸ್ತೆಯಲ್ಲಿ ಪ್ರವೇಶ ಹಾಗೂ ನಿರ್ಗಮನ ರ್ಯಾಂಪನ್ನು ಯೋಜನೆಯನ್ನು ಕೈಬಿಟ್ಟು ಇದೀಗ ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ 6A ಅನ್ನು ಸೇರಿಸೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಈ ರ್ಯಾಂಪ್ 6A 2.450 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮಿಸಿರುವಂತಹ ರ್ಯಾಂಪ್ ಆರಂಭವಾಗಿ ಸ್ಯಾಂಕಿ ಕೆರೆಯಲ್ಲಿ ಕೆರೆಯ ದಡದಲ್ಲಿ ಮುಕ್ತಾಯ ಆಗುವಂತಹ ತೀರ್ಮಾನವನ್ನು ಮಾಡಲಾಗಿದೆ. ಇದರಿಂದ ಇಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಪರಿಸರ ಪ್ರೇಮಿಗಳು ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಕ್ಸಿಟ್ ರ್ಯಾಂಪ್, ಟನಲ್ ರಸ್ತೆಯ ಎಕ್ಸಿಟ್ ರ್ಯಾಂಪನ್ನು ಸ್ಯಾಂಕಿ ಕೆರೆಯ ಭಾಗದಲ್ಲಿ ಮಾಡಬಾರ್ದು ಅನ್ನೋ ಒಂದು ವಿರೋಧವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಜಿ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಗುಂಡಿಯನ್ನು ಮುಚ್ಚೋದಕ್ಕೆ ಕೊಟ್ಟಂತಹ ಗಡುವು ಮುಕ್ತಾಯಗೊಳ್ತಾ ಇದೆ. 2ನೇ ಬಾರಿಗೆ ಕೊಟ್ಟಂಥ ಗಡುವು ಕೂಡ ಇವತ್ತು ಮುಕ್ತಾಯ ಆಗ್ತದೆ. ಆದರೂ ಕೂಡ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕಸ ರಸ್ತೆಗೆ ಹಾಕಿದ್ರೆ ಅವ್ರ ಮುಂದೆ ಹೋಗಿ ಕಸದ ರಾಶಿಯನ್ನು ಸುರಿತೀರಿ. ಈಗ ಗುಂಡಿ ಮುಚ್ಚಿಲ್ಲ ಅಂತಂದ್ರೆ ಏನು ಮಾಡ್ತೀರಿ? CM ಸಿದ್ದರಾಮಯ್ಯ ಅವರು ಡೆಡ್ಲೈನ್ ಕೊಟ್ಟರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಮನೋಭಾವದಲ್ಲಿದ್ದಾರೆ. ಡೆಡ್ಲೈನ್ ಮುಗಿದ್ರೂ ಯಮ ಗುಂಡಿಗಳಿಗೆ ಇಲ್ಲ ಮುಕ್ತಿ. ನವರಂಗ ಸಿಗ್ನಲ್ನಲ್ಲೇ ದೊಡ್ಡ ಗುಂಡಿಗಳು ಬಿದ್ದಿದೆ. ವರ್ಷಗಳ ಹಿಂದೆ ಬಿದ್ದಿರುವಂಥ ಗುಂಡಿಗಳಿಂದ ಈಗ ಆಪತ್ತೆದುರಾಗ್ತಾ ಇದೆ. ಮೃತ್ಯು ಗುಂಡಿಗಳಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಕೆಂಡಾಮಂಡಲರಾಗಿದ್ದಾರೆ. ಡೆಡ್ಲಿ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಯ್ತಾ? ಹಾಗಾದ್ರೆ CM ಸಿದ್ದರಾಮಯ್ಯರ ಮಾತಿಗೆ ಬೆಲೆನೇ ಇಲ್ವಾ? ಗುಂಡಿಗಳು ಬಿದ್ದು ನೋಡಿ ಸಾಕಷ್ಟು ತಿಂಗಳುಗಳಾಗಿದೆ. ಯಾವ ಗುಂಡಿಗಳು ಸರಿ ಹೋಗ್ತಾ ಇಲ್ಲ. ಯಾವುದೇ ಏರಿಯಾ ತಗೊಳ್ಳಿ, ಬೆಂಗಳೂರಿನಲ್ಲಿ ನೀವು ಯಾವುದೇ ಏರಿಯಾಗೆ ಹೋಗಿ ಸಾಕಷ್ಟು ಗುಂಡಿಗಳಿದ್ದಾವೆ. ಮುಚ್ತೀವಿ ಅಂತ ಮುಚ್ತಾರೆ. ಅವ್ರು ಆ ಕಡೆಯಿಂದ ಮುಚ್ಕೊಂಡು ಬರ್ತಾರೆ, ಈ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದ್ದಾವೆ. ಅದೇನು ಮಾಡ್ತಾರೋ ಆ ಕಾಂಟ್ರಾಕ್ಟ್ರುಗಳು ಇವರುಗಳು ಎಲ್ಲ ಸೇರ್ಕೊಂಡು ಒಂದು ಕೋಆರ್ಡಿನೇಷನಲ್ಲಿ ಕರೆಕ್ಟಾಗಿ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸರ್ಕಾರ ಮುಚ್ಚಿದ್ರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಪಬ್ಲಿಕ್ಸ್ಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ನೋಡಿರಿ ಎಂಥ ಮೈನ್ ರೋಡ್ ಇದು, ಎಷ್ಟು ಸಾವಿರಾರು ವೆಹಿಕಲ್ಸ್ ಪಾಸ್ ಆಗುತ್ತೆ ಎವ್ರಿ ಡೇ ಇಲ್ಲಿ. ಸೊ ಈ ಮೈನ್ ರೋಡ್ನಲ್ಲಿ ಈ ಥರ ಗುಂಡಿಗಳು ಬಿದ್ದುಕೊಂಡು ಎಷ್ಟು ಜನಗಳಿಗೆ ಅನಾನುಕೂಲ ಆಗ್ತಾಯಿದೆ. ಎಷ್ಟು ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ ಇಲ್ಲಿ ಎದ್ದುಬಿಟ್ಟು ಎಷ್ಟು ಜನ ಬಿದ್ದುಬಿಟ್ಟು ಇಂಜುರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಈ ಗುಂಡಿಗಳನ್ನೆಲ್ಲ ಮುಚ್ಚಿ ಒಂದು ಸಾರ್ವಜನಿಕರಿಗೆ ಒಂದು ಸುಲಲಿತವಾಗಿ ಓಡಾಡಲಿಕ್ಕೆ ಮಾಡಿಕೊಡ್ತಕ್ಕಂಥ ಒಂದು ಅವಕಾಶನ ಈ ಸರ್ಕಾರ ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ಈ ನಾಗರಿಕರ ಶಾಪ ಖಂಡಿತ ಈ ಸರ್ಕಾರದ ಮೇಲೆ ತಟ್ಟುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ಕೊಂತೀನಿ. ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅನ್ಕೊಂತೀನಿ. ಯಾಕಂತಂದರೆ ಈಗ ನಾನು ರಾಜ್ಕುಮಾರ್ ರಸ್ತೆಯ ಮಧ್ಯದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ಥಿಯೇಟ್ರ್ ಕೂಡ ಇದೆ. ನವರಂಗ ಥಿಯೇಟ್ರ್ ಪಕ್ಕದಲ್ಲೇ ಒಂದು ಅಪಾಯಕಾರಿಯಾದಂಥ ಗುಂಡಿ ಇದೆ. ಈ ಗುಂಡಿ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಇದು ನಿನ್ನೆ ಮೊನ್ನೆ ಬಿದ್ದಿರುವಂತಹ ಗುಂಡಿ ಅಲ್ಲ. ಇದು ಸಾಕಷ್ಟು ಒಬ್ಬ ಮನುಷ್ಯನ ಕಂಪ್ಲೀಟಾಗಿ ಮಲಗುವಷ್ಟು ಅಷ್ಟರ ಮಟ್ಟಿಗೆ ದೊಡ್ಡದಾಗಿರುವಂತಹ ಗುಂಡಿ ಇದೆ. ಈ ರಾಜ್ಕುಮಾರ್ ರಸ್ತೆ ಮಧ್ಯದಲ್ಲೇ ಸಿಗ್ನಲ್ ಏನಿದೆ ಅಲ್ವಾ, ಈ ಥಿಯೇಟರ್ ಪಕ್ಕದಲ್ಲಿರುವಂತಹ ಮೇನ್ ಸಿಗ್ನಲ್ ಕೆಳಗಡೆ ಇರುವಂತಹ ರಸ್ತೆಯಲ್ಲೇ ಇಂಥ ಅಪಾಯಕಾರಿಯಾದಂಥ ಗುಂಡಿ ಬಿದ್ದಿದೆ. ಸಾಕಷ್ಟು ವಾಹನಗಳು ಓಡಾಡುವಂಥ ಜಾಗ ಇದು. ಬೆಳಿಗ್ಗೆ ಆದರೆ ಸಾಕು, ಸ್ಕೂಲ್ ಮಕ್ಕಳು ವ್ಯಾನು ಕೂಡ ಇಲ್ಲೇ ಓಡಾಡ್ತವೆ. ಮತ್ತು ಹಲವಾರು ಈ ರಾಜ್ಕುಮಾರ್ ರೋಡ್ನಲ್ಲಿ ಹಲವಾರು ಜಿಲ್ಲೆಗಳಿಂದ ಬೀದರ್, ಗುಲ್ಬರ್ಗ, ಕಲಬುರಗಿ ಮತ್ತು ಬಳ್ಳಾರಿ, ರಾಯಚೂರು ಭಾಗದಿಂದ ಬರ್ತದೆ. ಹಲವಾರು ಜಿಲ್ಲೆಗಳಿಂದ ಇದೇ ರಸ್ತೆಯ ಮೇಲೆ ಬಸ್ಸುಗಳು ಬರ್ತವೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಎಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ಸಿದ್ದರಾಮಯ್ಯನವರು ಹೇಳ್ತಾರೆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಾವು ಗುಂಡಿಯನ್ನು ಮುಚ್ಚಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ವಾಹನ ಸವಾರರು ಈ ಗುಂಡಿಗಳಲ್ಲಿ ಓಡಾಡಲಿಕ್ಕೆ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು.
ಆ್ಯಂಬುಲೆನ್ಸ್ಗಳು ಕೂಡ ಇದೇ ಗುಂಡಿಗಳಲ್ಲಿ ಹೋಗುತ್ತೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಜೀವ ಉಳಿಸ್ಕೊಳ್ಳೋಣ ಅನ್ನೋದರಲ್ಲೇ ಇಂಥ ಗುಂಡಿಗಳಿಗೆ ಏನಾದರೂ ಆಂಬುಲೆನ್ಸ್ ಇಳಿದ್ರೆ ಮಧ್ಯದಲ್ಲೇ ಅವರ ಪ್ರಾಣದ ಸ್ಥಿತಿ ಅಧೋಗತಿ ಆಗುವಂಥ ಪರಿಸ್ಥಿತಿ ಉಂಟಾಗಿದ್ರು ಏನು ತಪ್ಪೇನಿಲ್ಲ. ಇನ್ನು ನೋಡ್ತಾ ಇರ್ಬೋದು ವಾಹನಗಳು ಎಷ್ಟು ಒದ್ದಾಡ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ ಹೋಗಲಿಕ್ಕೆ, ಮತ್ತು ವಾಹನಗಳು ಕೂಡ ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಇದು ಸರ್ಕಾರ ಗುಂಡಿ ಮುಚ್ಚುವಲ್ಲಿ ವಿಫಲವಾಗ್ತಾ ಇದೆ. ಒಂದು ವಾರ ಡೆಡ್ಲೈನನ್ನು ಕೊಡ್ತಾರೆ. ಈಗ ಹೋಗಿ ಒಂದು ವಾರ ಮುಗಿದ ಮೇಲೆ ನಮ್ಮ ಮಾಧ್ಯಮದವರು ಮೈಕ್ ಹಿಡಿದ್ರೆ ಹೇಳ್ತಾರೆ DCM ಕೇಳಿ ಅಂತ ಹೇಳ್ತಾರೆ. DCM ಕೇಳಿದರೆ CMನ ಕೇಳಿ ಅಂತಾರೆ. ಸದ್ಯದಲ್ಲೇ ಮುಚ್ಚುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬರೀ ಇದೇ ಆಯಿತು, ಬರೀ ಸಮಜಾಯಿಸಿ ಮಾಧ್ಯಮದ ಎದುರು ಸಮಜಾಯಿಸಿ ಕೊಡ್ತಾನೆ ಇದ್ದಾರೆ. ಆದರೆ ಗುಂಡಿಯನ್ನು ಮುಚ್ಚುವ ಕೆಲಸಕ್ಕೆ ಹೋಗ್ತಾ ಇಲ್ಲ. ನೀವು ಮುಂದೆ ನೋಡ್ತಾ ಇರ್ಬೋದು ರಾಜ್ಕುಮಾರ್ ರಸ್ತೆಯಲ್ಲೇ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಒಂದು ಸೈಡ್ ಮಾತ್ರ ವೆಹಿಕಲ್ಸ್ಗಳಿಗೆ ಹೋಗಲಿಕ್ಕೆ ಅನುಕೂಲವನ್ನು ಮಾಡಿದ್ದಾರೆ. ಇನ್ನೊಂದು ಸೈಡ್ ಕಂಪ್ಲೀಟಾಗಿ ಸುಮಾರು 1.5 ಕಿಲೋಮೀಟರ್ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದು ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಯಾವುದೇ ಒಂದು ಕೆಲಸಗಳು ಕೂಡ ಅತಿ ವೇಗವಾಗಿ ನಡೀತಾ ಇಲ್ಲ. ಇದು ಯಾಕೆ ಈ ಥರ ಸರ್ಕಾರ ಈ ರೀತಿ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಜನಸಾಮಾನ್ಯರಿಗಂತೂ ಬಹಳ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈ ಗುಂಡಿಗಳು ಏನಿದಾವಲ್ಲ, ಈ ಗುಂಡಿಗಳು ಸಿದ್ದರಾಮಯ್ಯನವರ ಮನೆ ಮುಂದೆ ಈ ಗುಂಡಿಗಳಿದಾವ? ಇಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದೆ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿಲ್ಲ. ಆದರೆ ಇಲ್ಲಿ ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಮಧ್ಯದಲ್ಲಿ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕಸವನ್ನು ತಗೊಂಡೋಗಿ ನೀವು ರೋಡಲ್ಲಿ ಹಾಕಿದ್ರೆ ನಿಮ್ಮ ಮನೆ ಮುಂದೆ GB ಅಧಿಕಾರಿಗಳು ಕಸವನ್ನು ತಂದು ಸುರಿತಾರೆ. ಓಕೆ, ಒಪ್ಪ, ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯನ? ರಸ್ತೆ ಗುಂಡಿ ಬಿದ್ದಿದೆ, ಅದನ್ನು ಮುಚ್ಚಬೇಕಾಗಿರುವಂಥ ಅಧಿಕಾರಿ ಮನೆ ಮುಂದೆ ಅದೇ ರೀತಿಯಾಗಿ ಹೋಗಿ ರಸ್ತೆ ಗುಂಡಿಯನ್ನು ಯಾವ ರೀತಿ ಓಪನ್ ಆಗಿರುತ್ತೋ ಅದೇ ಥರ ಗುಂಡಿ ತೋಡ್ತೀರಾ? ಗುಂಡಿ ಮುಚ್ಚಿದ ಅಧಿಕಾರಿಗಳ ಮನೆ ಮುಂದೆ ಗುಂಡಿ ತೋಡುವಂಥ ಕೆಲಸಕ್ಕೆ ಮುಂದಾಗ್ತೀರಾ. 31ಕ್ಕೆ ಗುಂಡಿ ಮುಚ್ಚೋದಕ್ಕೆ ಅಂತೇಳಿ ಸರ್ಕಾರ ಡೆಡ್ಲೈನನ್ನು ಕೊಟ್ಟಿತ್ತು. ಆ ಡೆಡ್ಲೈನ್ ಮುಗಿದಿದ್ರು ಕೂಡ ಮುಕ್ತಿನೇ ಸಿಗ್ತಲ್ಲ ಗುಂಡಿಗಳಿಗೆ. ಮತ್ತಿಕೆರೆ BL ವೃತ್ತಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ, ಆ ರಸ್ತೆಯಲ್ಲಿ ಸೇತುವೆ ಏನಿದೆ, ಆ ಸೇತುವೆ ಆರಂಭದಲ್ಲೇ ಯಮಗುಂಡಿಯಂತೆ ಬಾಯಿ ತೆರೆದು ನಿಂತಿದೆ ಬಲಿಯನ್ನು ಪಡೆದುಕೊಳ್ಳೋದಕ್ಕೆ. ಗುಂಡಿಗಳಿಂದ ಹೈರಾಣಾದ ಸಾರ್ವಜನಿಕರು ಸರ್ಕಾರಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ. ಸಾರ್ವಜನಿಕರು ಕೂಡ ಮಾತಾಡಿದ್ದಾರೆ ಈ ವಿಚಾರವಾಗಿ, ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಇವತ್ತು ನೀವು ಕಸವನ್ನು ತಗೊಂಡೋಗಿ ಹಾಕ್ತೀರಿ ಮನೆ ಮುಂದೆ, ರೋಡಲ್ಲಿ ಕಸ ತೊಗೊಂಡೋಗಿ ಹಾಕಿದ್ದಾರೆ ಅಂತೇಳಿ ಮಾರ್ಷಲ್ಗಳನ್ನ ಬಿಟ್ಟಿದ್ದೀರಿ. ನಾನು ರಾತ್ರಿ ಹೋಗ್ತಾರೆ ಪಾಪ ಮಾರ್ಷಲ್ಗಳಲ್ಲಿ ಒಂದು ರೋಡಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು, ಯಾರಾದರೂ ಕಸ ತಂದು ರೋಡ್ಗೆ ಹಾಕ್ತಾರಾ, ನಾಳೆ ಬೆಳಗ್ಗೆ ಹೋಗಿ ಅವ್ರ ಮನೆ ಮುಂದೆ ಕಸ ಹಾಕ್ಬೋಣ ಅಂತೇಳಿ. ಸಾರ್ವಜನಿಕರು ರೆಡಿ ಆದರೂ ಏನು ಮಾಡ್ತೀರಾ? ಉಲ್ಟಾ ತಿರುಗಿದ್ರೆ ರಸ್ತೆ ಗುಂಡಿ ಮುಚ್ಚಿ ಅಂತೇಳಿ. ಅವರೆಲ್ಲ ಗೌರ್ಮೆಂಟ್ ಅವರೆಲ್ಲ ಈಗ ಅವ್ರನ್ನ ಇದು ಮಾಡಿದ್ರೆ ಸಸ್ಪೆಂಡ್ ಮಾಡ್ತಾರೆ ಸುಮ್ಮನೆ ಹೆಸರಿಗೆ, ಏನೂ ಮಾಡಲ್ಲ. ಗೌರ್ಮೆಂಟ್ ಅಫಿಷಿಯಲ್ಸು ಇವಾಗ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊತಾ ಇದ್ದಾರೆ? ಏನೂ ಆ್ಯಕ್ಷನ್ ತೊಗೊಂಡು, ಯಾಕಂದರೆ ಅವರೆಲ್ಲ ದುಡ್ಡು ಕೊಟ್ಟಿರ್ತಾರೆ. ಅದಕ್ಕೆ ಕಸದ್ದು ಅಷ್ಟೇ, ಅವ್ರ ಕೆಲಸ ಮಾಡೋಂಗೇ ಇಲ್ವಲ್ಲ. ಇವಾಗ ಅಷ್ಟು ದುಡ್ಡು ತೊಗೊಂಡಿದ್ದಾರೆ, ಮೊದಲಿಗಿನ್ನ ವರ್ಸ್ಟ್ ಆಗಿದೆ. ಒಬ್ಬೊಬ್ಬರು ಕಮರ್ಷಿಯಲ್ 8,000 9,000 ಕೊಡ್ತಾಯಿದ್ದೀವಿ ಇದಕ್ಕೆ ಗಾರ್ಬೇಜ್ಗೆ, ಮೊದಲಿಗಿನ್ನ ವರ್ಸ್ಟ್ ಆಗಿದೆ. ಎಲ್ಲಮ್ಮ ಯಾರೂ ಬರೋದಿಲ್ಲಮ್ಮ, ಯಾರು ಬರ್ತಾರೆ? ಯಾರೂ ಬರೋದಿಲ್ಲ. ಅವರು ಏನೋ ಹಿಂಗೆ ಅನ್ಕೊಂಡು ಈ ರೋಡ್ಗಳು ಅಷ್ಟೇ, ಏನೋ ಒಂದು ದಿವಸ ಹಂಗಂತಾರೆ, ಒಂದು ದಿವಸ ಅಲ್ಲೆಲ್ಲ ಕೂತಿರ್ತಾರೆ. ಅದು ಅವ್ರಿಗೆ ತಿಳ್ಕೊಬೇಕು, ನಾವು ಹೇಳೋದಲ್ಲ. ಅವ್ರು ತಿಳ್ಕೊಂಡು ಅವರು ಮಾಡಬೇಕು, ಅವ್ರ ಕರ್ತವ್ಯ ಅವ್ರು ಮಾಡಲೇಬೇಕು, ನಾವು ಹೇಳೋದಲ್ಲ. ಅವರು ಓಟ್ ಹಾಕಿ ಗೆಲ್ಸಿದ್ದೀವಿ, ಅವ್ರು ಮಾಡಬೇಕು. ಅದೆಲ್ಲ ಸ್ವಚ್ಛತೆವಾಗಲ್ಲ, ಎಲ್ಲ ಅವ್ರು ಮಾಡಬೇಕು. ಅವ್ರಿಗೆ ದಂಡ ಹಾಕೋದು ಒಳ್ಳೇದಾ? ಅವ್ರಿಗೆ ಮಾಡಬೇಕು, ಅವ್ರಿಗೆ ದಂಡ ಹಾಕಬೇಕು. ಜನರಿಗೆ ಒಳ್ಳೆ ಸರ್ಕಾರವನ್ನು, ಒಳ್ಳೆ ಅಭಿವೃದ್ಧಿಯನ್ನು ಕೊಡ್ತೇವೆ, ಜನರು ನೆಮ್ಮದಿಯಿಂದ ಬದುಕಬೇಕು, ಅದಕ್ಕೋಸ್ಕರ ದಾರಿ ಮಾಡ್ತೇವೆ ಅಂತಂತ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಕ್ಕೆ ಬಂದು 2.5 ವರ್ಷ ಮುಗಿತಾ ಇದೆ. ಈ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಇರುವಂಥ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಕ್ಟೋಬರ್ 21, 2025ಕ್ಕೆ ಡೆಡ್ಲೈನ್ ನೀಡಲಾಗಿತ್ತು. ಆದರೂ ಕೂಡ ಗುಂಡಿಗಳನ್ನು ಮುಚ್ಚೋದರಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವತ್ತಿಗೂ ವಿಫಲ ಆಗಿದೆ. ನಾನು ಈ ಸದ್ಯ ಯಾವುದೋ ಅಡ್ಡರಸ್ತೆಯಲ್ಲಿಲ್ಲ, ಬದಲಾಗಿ ಮತ್ತಿಕೆರೆಯಿಂದ BL ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಮೇಲ್ಸೇತುವೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮೇಲ್ಸೇತುವೆಯ ಆರಂಭದಲ್ಲಿರುವಂಥದ್ದು. ಅಂದರೆ ಮತ್ತಿಕೆರೆಯಿಂದ ಟುವರ್ಡ್ಸ್ BEL ಜಾಲಹಳ್ಳಿಗೆ ಹೋಗುವಂಥ ರಸ್ತೆಯಲ್ಲೇ ಇನ್ನು ರ್ಯಾಂಪ್ ಆರಂಭದಲ್ಲೇ ದೊಡ್ಡ ಗುಂಡಿ ಇರುವಂಥದ್ದು. ನೋಡೋದಕ್ಕೆ ದೊಡ್ಡದಲ್ಲ, ಆದರೆ ಇದನ್ನು ಮುಚ್ಚದಿದ್ದರೆ ಏನು ಸಮಸ್ಯೆ ಅಂತ ಜನ ಊಹೆ ಮಾಡ್ಬೋದು, ಸರ್ಕಾರದ ಅಧಿಕಾರಿಗಳು ಕೇಳ್ಬೋದು. ಖಂಡಿತವಾಗಿಯೂ ದ್ವಿಚಕ್ರ ವಾಹನಗಳ ಟೈಯರ್ಗಳು ಇದರಲ್ಲಿ ಬಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆಗುವಂಥ ಅಪಘಾತವನ್ನು ತಪ್ಪಿಸೋದಕ್ಕೆ ಆಗೋದಿಲ್ಲ.
ಮತ್ತೊಂದು ಕಡೆ ದೊಡ್ಡ ವಾಹನಗಳಂದರೆ ಕಾರ್ಗಳು ಈ ಒಂದು ಗುಂಡಿಯನ್ನು ಅವಾಯ್ಡ್ ಮಾಡುವಂಥ ಯತ್ನದಲ್ಲೇ ತಮ್ಮ ಡೈರೆಕ್ಷನನ್ನು ಬದಲಾಯಿಸ್ತಾರೆ. ಅನೇಕ ಅಪಘಾತಗಳಿಗೆ ಇಂತಹ ಗುಂಡಿಗಳು ಕಾರಣ ಆಗಿರುವಂಥದ್ದು. ಸಾರ್ವಜನಿಕರಿರುವಂಥ ಅಡ್ಡ ರಸ್ತೆಗಳಲ್ಲಿ ಗುಂಡಿಗಳಿದ್ರೆ ಪರವಾಗಿಲ್ಲ, ಸಬ್ ಆರ್ಟಿಎಲ್ ರಸ್ತೆಗಳಲ್ಲಿ ಗುಂಡಿಗಳಿದ್ರೆ ಪರವಾಗಿಲ್ಲ. ಆದರೆ ಎರಡು ಪ್ರಮುಖ ಏರಿಯಾಗಳ ನಡುವೆ, ಎರಡು ಪ್ರಮುಖ ಝೋನ್ಗಳ ನಡುವೆ ಇಂತಹ ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲೇ ಈ ರೀತಿಯಾದಂಥ ಗುಂಡಿ ಕಣ್ಣಿಗೆ ಕಾಣುವಂತೆ ಇದ್ದರೂ ಕೂಡ ಸರಿಪಡಿಸಿಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಕಾಕತಾಳಿ ಅನ್ನೋದನ್ನು ನೋಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿರುವಂಥ ಶಾಸಕರಿಗೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳಿಗೆ ಈ ಗುಂಡಿ ಕಾಣಿಸಿಲ್ವಾ? DCM DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಕಸದ ವಿಚಾರವಾಗಿ ಯಾರಾದರೂ ಕಸವನ್ನು ರಸ್ತೆಯಲ್ಲಿ ಹಾಕಿದರೆ ಅವರ ಮನೆ ಮುಂದೆ ಕಸವನ್ನು ವಾಪಸ್ ಹಾಕಿಸುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಹಾಗಾದರೆ ಈ ಗುಂಡಿಗಳನ್ನು ಮುಚ್ಚದೇ ಇರುವವರ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ಇದೆ? ಅವರ ಮನೆ ಮುಂದೆ ಸಾರ್ವಜನಿಕರೇ ಹೋಗಿ ಗುಂಡಿಗಳನ್ನು ತೆರೆದಿಟ್ಟು ಬಂದರೆ ಸರಿ ಹೋಗುತ್ತಾ? ಈ ರೀತಿ ಆಲೋಚನೆಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿರೋದ್ರಿಂದ ಸರ್ಕಾರ ತನ್ನ ಡೆಡ್ಲೈನನ್ನು ಮೀರಿದೆ, ಸರ್ಕಾರ ತನ್ನ ಮಾತನ್ನು ಮುರಿದಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ತಮ್ಮ ಮಾತನ್ನು ಮುರಿದಿದ್ದಾರೆ. ಮತ್ತೆ ಹೊಸ ಡೆಡ್ಲೈನನ್ನು ಯಾವಾಗ ಕೊಡ್ತೀರಾ? ಮತ್ತೆ ಗುಂಡಿಗಳನ್ನು ಯಾವಾಗ ಮುಚ್ತೀರಾ? ನಿಜವಾಗಿಯೂ ಗುಂಡಿ ಮುಚ್ತೀರಾ ಅನ್ನೋದಕ್ಕೆ ಉತ್ತರ ನೀಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೇತುವೆ ರಸ್ತೆಗಳಿಗಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಕೂಡ ಈಗ ಈ ಗುಂಡಿಗಳು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇರುವಂಥದ್ದು. ದೇವಸ್ಥಾನಕ್ಕೂ ಕೂಡ ತಟ್ಟಿದ ಗುಂಡಿ ಗಂಡಾಂತರದ ಎಫೆಕ್ಟ್. ಹೊಸಕೇರಿ ಹಳ್ಳಿಯ ದೇವಸ್ಥಾನದ ಪಕ್ಕದಲ್ಲಿ ಯಮಗುಂಡಿ ಬಾಯಿ ತೆರೆದು ನಿಂತಿದೆ. ಗುಂಡಿಯಿಂದ ಸಂಪೂರ್ಣ ರಸ್ತೆ ಧೂಳಾಗಿದೆ. ದೇವಸ್ಥಾನದ ಹೊರಗಡೆ ಧೂಳು, ಆ ಗುಂಡಿಯಿಂದ ಬರುವಂಥ ಧೂಳು ಹೋಗಿ ತುಂಬಿಕೊಂಡಿದೆ. ನೋಡಿ, ಇದೇ ರಸ್ತೆ, ದೇವಸ್ಥಾನದ ಮುಂದೆ ಇರುವಂಥ ರಸ್ತೆಯಲ್ಲಿರುವಂಥ ಗುಂಡಿಗಳು. ಈ ಗುಂಡಿಯಿಂದಾಗಿ ಪ್ರತಿನಿತ್ಯ ಕೂಡ ಓಡಾಡುವಂಥ ವಾಹನದಿಂದ ಧೂಳಾಗುತ್ತೆ. ಆ ಧೂಳು ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಒಳಗಡೆ ಕೂಡ ಅದು ತುಂಬಿಕೊಂಡಿದೆ. CBI ಅಧಿಕಾರಿಗಳು ನಾವು ಗುಂಡಿಗಳ ಮುಚ್ಚಿದ್ದೇವೆ ಅಂತ ಪೋಸ್ ಕೊಡ್ತಾರೆ. ಇನ್ನೂ ಗುಂಡಿಗಳಾಗಿದ್ದಾವೆ. ಒಂದು ಕಡೆ CM ಅವರು ಡೆಡ್ಲೈನ್ ನೀಡಿದರೂ ಸಹ ಇನ್ನೂ ಗುಂಡಿ ಮುಚ್ಚಿಲ್ಲ. ನಾನೀಗ ಹೊಸಕೆರಳಿಯ ಪಂಚಮುಖಿ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿದ್ದೇನೆ. ನೋಡಿ ಯಾವ ರೀತಿ ಇದೆ ಗುಂಡಿಗಳಲ್ಲಿ. ಒಂದು ಕಡೆ ಗುಂಡಿ ಸಾಮ್ರಾಜ್ಯದ ನಿರ್ಮಾಣವಾಗಿದೆ, ಹೆಜ್ಜೆ ಹೆಜ್ಜೆಗೂ ಗುಂಡಿಮಯವಾಗಿದೆ. ಒಂದು ಕಡೆ BBMP ಅವರು ಗುಂಡಿಗಳ ಮುಚ್ಚುವಂತ ಒಂದು ಕಡೆ ಹೇಳ್ತಾರೆ, ಬಟ್ ಯಾವುದೇ ಗುಂಡಿ ಮುಚ್ಚಿಲ್ಲ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ತುಂಬ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಯಾಕಂದರೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಯಾಕಂದರೆ ಹೊಸಕೆರಳಿ ಇಲ್ಲಿಂದ 300 ಮೀಟರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಇದೆ. ನಾಂಡಳ್ಳಿಗೆ ಹತ್ತಿರ ಆಗುತ್ತೆ ಈ ಒಂದು ರಸ್ತೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ನೋಡಿ ಯಾವ ರೀತಿ ಇದೆ, ಗುಂಡಿ ಬಿದ್ದಿದ್ದಾವೆ. ಒಂದು ಕಡೆ ಧೂಳಾಗಿದೆ, ಧೂಳುಮಯ. ಮತ್ತು ಹೀಗಾಗಿ ಸುತ್ತಮುತ್ತ ಮನೆಗಳಿದ್ದಾವೆ. ದೇವಸ್ಥಾನ ಇದೆ, ನೋಡ್ತಿರ್ಬೋದು. ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ದೇವಸ್ಥಾನಕ್ಕೂ ತುಂಬ ತೊಂದರೆ ಆಗುತ್ತೆ. ಧೂಳು, ದೇವಸ್ಥಾನ ಒಳಗಡೆಲ್ಲ ಧೂಳುವಾಗಿದೆ. ಭಕ್ತಾದಿಗಳು ತುಂಬ ಸಮಸ್ಯೆ ಆಗ್ತಿದೆ. ಇಲ್ಲಿನ ಪೂಜಾರಿಗಳಿರ್ತಾರೆ, ತುಂಬ ಕಷ್ಟ ಆಗ್ತಿದೆ ಸರ್, ತುಂಬ ಸಮಸ್ಯೆ ಆಗ್ತಿದೆ ಈ ಒಂದು ಗುಂಡಿಯಿಂದ. ಧೂಳು, ಒಂದು ಕಡೆ ಗುಂಡಿ ಮುಚ್ಚಿ ಅಂತ ತುಂಬ ಮನವಿ ಮಾಡಿದ್ರು, ಸ್ಪಂದನೆ ಸಿಕ್ಕಿಲ್ಲ. ಅಧಿಕಾರಿಗಳ ಗಮನಕ್ಕೂ ಹರಿಸಿದ್ರು, ಗುಂಡಿಗಳ ಮುಚ್ಚಿಲ್ಲ. ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ನೋಡ್ತಿರ್ಬೋದು ಯಾವ ರೀತಿ ಇದೆ ಬ್ರ್ಯಾಂಡ್ ಬೆಂಗಳೂರು. ಇನ್ನೂ ಅಧಿಕಾರಿಗಳು ಗುಂಡಿ ಮುಚ್ಚಿಲ್ಲ. ಸ್ಪಷ್ಟ ಉದಾಹರಣೆ ಇದು. ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ನಿಮ್ಮ ಅಧಿಕಾರಿಗಳು ಓನ್ಲಿ ಪೋಸ್ ಕೊಡ್ತಾರೆ, ಗುಂಡಿಗಳ ಮುಚ್ಚಿಲ್ಲ. ತುಂಬ ಸಮಸ್ಯೆ ಆಗ್ತಿದೆ. ಒಂದು ಕಡೆ ದೇವಸ್ಥಾನಕ್ಕೂ ಸಮಸ್ಯೆ ಆಗ್ತಿದೆ, ಮತ್ತೊಂದು ಕಡೆ ಸ್ಥಳೀಯರಿಗೂ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೇಗ ಗುಂಡಿ ಮುಚ್ಚಿ ಅಂತ ಒಂದು ಕಡೆ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ನಡುವೆ DCM DK ಶಿವಕುಮಾರ್ ಅವರ ಹೇಳಿಕೆ ಈ ಕ್ಷಣಕ್ಕೆ ಒಂದಷ್ಟು ಪ್ರಶ್ನಾರ್ಥಕ ಸಿಗ್ನಲ್ ಅನ್ನು ಸೂಚಿಸ್ತಾ ಇದೆ. ಕಣ್ಣೀರು ಹಾಕಿದ್ರ DK ಶಿವಕುಮಾರ್ ಅವರು ಗೊತ್ತಿಲ್ಲ. ಆದರೆ ರಾಹುಲ್ ಗಾಂಧಿ ಹಾಗೂ ಗಾಂಧಿ ಕುಟುಂಬದ ಪರ ಬ್ಯಾಟ್ ಬೀಸಿದ್ದಾರೆ DK ಶಿವಕುಮಾರ್ ಅವರು. ನವೆಂಬರ್ ಕ್ರಾಂತಿ ಗುಸುಗುಸು ಬೆನ್ನಲ್ಲೇ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ DK ಶಿವಕುಮಾರ್ ಅವರು. ರಾಹುಲ್ ಪ್ರಧಾನಿಯಾಗಿಸುವ ಸಂಕಲ್ಪವನ್ನ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಗಾಂಧಿ ಕುಟುಂಬದ ತ್ಯಾಗದ ಹೆಸರಲ್ಲಿ ಕುರ್ಚಿಗೆ ಟವಲ್ ಹಾಕಿದ್ರ, ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ DK ಶಿವಕುಮಾರ್ ಅವರು. ಒಂದು ಕಡೆ ಬಿಹಾರ ಚುನಾವಣೆ ರಂಗೇರ್ತಾ ಇದೆ. ಅಖಾಡ ಗಠಬಂಧನಲ್ಲಿ ಎಲ್ಲೋ ಒಂದು ಕಡೆ ಗೆಲುವಿನ ವಿಶ್ವಾಸವನ್ನು ತೋರಿಸ್ತಾ ಇದ್ರು ಕೂಡ RJDಗಿದೆ ವಿಶ್ವಾಸ, ಕಾಂಗ್ರೆಸ್ಗೆ ಇಲ್ಲ. ಇವತ್ತಿನ ಅಪ್ಡೇಟ್, ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಆ್ಯಂಟಿ ಇನ್ಕಂಬೆನ್ಸಿ ಈಗಲೂ ವರ್ಕೌಟ್ ಆಗುತ್ತೆ ಅಂತೇಳಿ ವಿಶ್ವಾಸದಲ್ಲಿದೆ ಗಠಬಂಧನ. ಆದರೆ ಅದು ಎಲ್ಲೋ ಒಂದು ಕಡೆ ಉಲ್ಟಾ ಆಗ್ತಾ ಇದೆ. ಈಗಲೂ ಕೂಡ ಅಲ್ಲಿ ಜನ
ವಿಶ್ವಾಸವನ್ನು ಇಟ್ಟಿರೋದು ನಿತೀಶ್ ಕುಮಾರ್ ಅವರ ಮೇಲೆ, ಇಂಡಿ ಒಕ್ಕೂಟದ ಮೇಲೆ. ಆದರೂ ಕೂಡ ಇದರ ನಡುವೆ ಬಿಹಾರದ ಚುನಾವಣೆಯನ್ನು ಗೆದ್ದುಕೊಂಡು ಬರುವಂಥ ವಿಶ್ವಾಸದಲ್ಲಿ, ಅದರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾತಾಡಿರೋದು, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದರೆ ನನಗೆ ಎಲ್ಲವೂ ಕೂಡ ಸಿಕ್ಕಂತೆ ಅಂತೇಳಿ ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟನ್ನು ಬೇಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಷ್ಟೇ ಅಲ್ಲದೆ ನವೆಂಬರ್ ಕ್ರಾಂತಿ ಗುಸುಗುಸುವಿನಲ್ಲಿ ತ್ಯಾಗದ ಮಾತನ್ನು ಕೂಡ ಆಡಿದ್ದಾರೆ. ದೊಡ್ಡ ಕುಟುಂಬ ಈ ದೇಶಕ್ಕೆ. ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದರೆ ನನಗೆ ಎಲ್ಲ ಸ್ಥಾನನೂ ನೀವು ಕೊಟ್ಟಂಗೆ, ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ, ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ನಾವೆಲ್ಲ ಅಣ್ತಂದಿರಂತೆ ಇರೋಣ. ಇಲ್ಲಿ ನಿಮ್ಮ ಸಂಸ್ಥೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ತಿಂಗಳೊಳಗಡೆ ನಾನು ಹೊಸ ನೋಟಿಫಿಕೇಶನ್ನು ರಿಸರ್ವೇಷನ್ನೇ ಮಾಡಿಬಿಡ್ತೀನಿ. ಸೊ ಡಿ ಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಗಾಂಧಿ ಕುಟುಂಬದ ಪರವಾಗಿ ಬ್ಯಾಟನ್ನು ಬೀಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು, ಇದು ಮೊದಲೇನಲ್ಲ, ಆರಂಭದಲ್ಲಿ ಕೂಡ ಅವರು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಂದು ರೀತಿಯಲ್ಲಿ ಗಾಂಧಿ ಕುಟುಂಬಕ್ಕೆ ಒಂದು ಕಟ್ಟರ್ ಅಭಿಮಾನಿ, ಫಾಲೋವರ್ ಅಂತಂದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ನಿಲ್ತಾರೆ. ಇದರ ಜೊತೆಗೆ ತ್ಯಾಗದ ಮಾತನ್ನು ಆಡಿದ್ದಾರೆ. ತಾವು ಹೇಗೆ ಗಮನಿಸ್ತೀರಿ, ಒಬ್ಬ ಪೊಲಿಟಿಕಲ್ ರಿಪೋರ್ಟರ್ ಆಗಿದ್ಕೊಂಡು ಕಾಂಗ್ರೆಸ್ ಬೀಟನ್ನು ಮಾಡ್ತಾ ಇರೋಂಥವ್ರು, ನೀವು ಈ ಒಂದು ಹೇಳಿಕೆಯನ್ನು ಹೇಗೆ ಗಮನಿಸ್ತೀರಿ, ಹೇಗೆ ವಿಶ್ಲೇಷಿಸ್ತೀರಿ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಇದನ್ನ ಎರಡು ರೀತಿಯಾಗಿ ಅರ್ಥೈಸಬಹುದು. ಒಂದು, ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಷ್ಠನಾಗಿದ್ದೇನೆ ಅಂತ ಘಟಾನುಘಟಿ ನಾಯಕರಾದಂಥ ಸೋನಿಯಾ ಗಾಂಧಿ ಅವರೇ ಈ ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡಿದ್ದಾರೆ. ದೇಶಕ್ಕಾಗಿ ರಾಜೀವ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗದ ಮುಂದೆ ನನ್ನ ತ್ಯಾಗ ದೊಡ್ಡದಲ್ಲ ಅನ್ನುವಂಥದ್ದು, ಮತ್ತು ನಾನು ಪಕ್ಷಕ್ಕೆ ಲಾಯಲ್ ಆಗಿದ್ದೇನೆ ಅನ್ನುವಂಥ ಒಂದು ರೀತಿಯಲ್ಲಿ ಮೆಸೇಜನ್ನು ಮೇಲಿಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ರವಾನಿಸ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ UPA 2ನೇ ಅವಧಿಯಲ್ಲಿ ಪ್ರಧಾನಿ ಆಗುವಂಥ ಆ ಒಂದು ಯೋಗ್ಯತೆ ಇತ್ತು, ಆ ಅವಕಾಶ ಕೂಡ ಇತ್ತು. ಆಗಲೂ ಕೂಡ ರಾಹುಲ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನೇ ಮುಂದುವರಿಸಿದ್ರು ಮತ್ತು ಯಾವುದೇ ಮಂತ್ರಿ ಸ್ಥಾನವನ್ನು ಪಡೀಲಿಲ್ಲ ಅನ್ನುವಂಥದ್ದು ಕೂಡ ಅವರು ಪದೇ ಪದೇ ಹೇಳ್ತಾನೆ ಹೋಗ್ತಾರೆ. ಮತ್ತು ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಒಂದಷ್ಟು ತ್ಯಾಗದ ವಿಚಾರವಾಗಿ ಒಂದಷ್ಟು ಮನಸ್ಥಿತಿಯಲ್ಲಿದ್ದಾನೆ ಅನ್ನುವಂಥ ಒಂದು ವಿಶ್ಲೇಷಣೆ ಕೂಡ ಆಗಬಹುದು. ಯಾಕಂದರೆ ಈಗ CM ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆದರೆ ಅದು ಈಗಲೇ ಆಗುತ್ತಾ 2.5 ವರ್ಷಕ್ಕೆ, ಅಥವಾ ಇನ್ನೊಂದಷ್ಟು ದಿನ ಹೇಳ್ಕೊಂಡು ಹೋಗುತ್ತಾ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ಲ. ಆದರೆ ಒಂದು ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸ್ತಾ ಇರ್ತಕ್ಕಂಥದ್ದು, ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರು ನಿಮ್ಮ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ, ನನ್ನ ಪಕ್ಷದ ಲಾಯಲ್ ಮನುಷ್ಯ ಅನ್ನುವಂಥದ್ದನ್ನ ಒಂದು ಸಂದೇಶ. ಇನ್ನೊಂದು, ನೀವು ನನ್ನನ್ನು ತ್ಯಾಗದ ಮಾತುಗಳನ್ನು ನಾನು ಆಡ್ತಾ ಇದ್ದೇನೆ ಅಂದರೆ ನನಗೆ ನೀವು ಹುದ್ದೆಯನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅನ್ನುವಂಥದ್ದು, ಮತ್ತು ಅದನ್ನು ಒತ್ತಾಯ ಮಾಡ್ತಾ ಇದ್ದಾನೆ ಈ ಮೂಲಕ ಅನ್ನುವಂಥದ್ದು ಕೂಡ ಇನ್ನೊಂದು ರೀತಿಯಾದಂಥ ಅರ್ಥಯ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿ ವೇಳೆ ಪದೇ ಪದೇ ತ್ಯಾಗದ ಮಾತುಗಳನ್ನು ಸೋನಿಯಾ ಗಾಂಧಿ ಅವರನ್ನ ನೆನಪಿಸ್ಕೊಳ್ದು, ರಾಹುಲ್ ಗಾಂಧಿ ಅವ್ರನ್ನ ನೆನಪಿಸ್ಕೊಳ್ದು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಕೆಲಸಗಳನ್ನು ನೆನಪಿಸ್ಕೊಳ್ಳುವಂಥ ಕೆಲಸಗಳನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಮಾಡ್ತಾ ಇದ್ದಾರೆ. ಈ ಮೂಲಕ ಒಂದಷ್ಟು ಹೈಕಮಾಂಡ್ಗೆ ಸಂದೇಶವನ್ನು ಪರೋಕ್ಷವಾಗಿ ರವಾನಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಾರಿಯ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲದೆ ಇರೋ ಕಾರಣಕ್ಕಾಗಿ ತಮ್ಮ ಬಗ್ಗೆ ಒಂದಷ್ಟು ಒಲವು ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಕೂಡ ಮೀಡಲಿ ಅನ್ನುವಂಥ ಒಂದಷ್ಟು ವಿಚಾರವನ್ನು ಪ್ರತಿ ಕಾರ್ಯಕ್ರಮದಲ್ಲಿ ಭಾಷಣದ ಮೂಲಕ ಬಿತ್ತುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ನಾನು ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಆಸ್ಪಿರೆಂಟ್ ಇದ್ದೇನೆ CM ಸ್ಥಾನದ್ದು, ಅದನ್ನು ನೀವು ಕನ್ಸಿಡರ್ ಮಾಡಲೇಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಒಂದು ಭಾಷಣದ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದರೆ ನನಗೆ ಎಲ್ಲ ಸ್ಥಾನನೂ ನೀವು ಕೊಟ್ಟಂಗೆ, ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಬೀದರ್ನಲ್ಲಿ ಪಾಲಿಕೆ ಅಧಿಕಾರಿಗಳ ವಿರುದ್ಧವೇ ಹಣ ಲೂಟಿ ಮಾಡಿರುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಲಾಗಿದೆ. ಅದೇನು ಆರೋಪ, ಯಾವ ರೀತಿಯಾಗಿ ಲೂಟಿ ಮಾಡಿದ್ದಾರೆ, ಯಾವ ವಿಚಾರದಲ್ಲಿ ಲೂಟಿ ಮಾಡಿದ್ದಾರೆ, ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ.
ವಿದ್ಯುತ್ ಚಿತಾಗಾರ ಹೆಸರಲ್ಲಿ ಲಕ್ಷ ಲಕ್ಷ ಲೂಟಿ. ಪಾಲಿಕೆ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ. ಎಂತೆಂಥ ಅಧಿಕಾರಿಗಳು ಇರ್ತಾರೆ ನೋಡಿ, ಇವರಿಗೆ ದುಡ್ಡು ಹೊಡೆಯೋದಕ್ಕೆ ಬೇರೆ ಯಾವ ಕೆಲಸನೂ ಸಿಗಲಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಬಿಟ್ಟು ಶವಾಗಾರದಲ್ಲಿ ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸುವ ಕಾಮಗಾರಿಯಲ್ಲಿ ಲಕ್ಷ ಲಕ್ಷ ಲಪಟಾಯಿಸಲಾಗಿದೆ. ಬೀದರ್ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಮಹಾಮಾರಿ ಕೊರೋನಾ ಸೋಂಕು ಒಕ್ಕರಿಸಿದ ಆ ಸಂದರ್ಭದಲ್ಲಿ ಸತ್ತವರ ಶವ ಸಂಸ್ಕಾರ ಮಾಡಲು ಕುಟುಂಬಸ್ಥರೇ ಹಿಂದೇಟು ಹಾಕ್ತಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಬೀದರ್ಗೆ 2 ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನು ಮಂಜೂರು ಮಾಡಿತ್ತು. 1 ಕೋಟಿ ಹಣವನ್ನು ಕೂಡ ಮೀಸಲಿಟ್ಟಿತ್ತು. ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿನ ರುದ್ರಭೂಮಿಯಲ್ಲಿ 1 ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರವನ್ನು ಅಳವಡಿಸಲಾಗಿದೆ. ಆದರೆ ಬೀದರ್ ಪಾಲಿಕೆ ಅಧಿಕಾರಿಗಳು ನಗರದ BVB ಕಾಲೇಜು ಮುಂಭಾಗದಲ್ಲಿರುವ ಹಿಂದೂಗಳ ರುದ್ರಭೂಮಿಯಲ್ಲಿ ಯಾವುದೇ ಯಂತ್ರ ಅಳವಡಿಸಿಲ್ಲ, ಶೆಡ್ ಕೂಡ ನಿರ್ಮಿಸಿಲ್ಲ. ಆದರೆ ಕಾಮಗಾರಿ ಆಗಿದೆ ಅಂತ 47 ಲಕ್ಷ ರು ಬಿಲ್ ಮಾತ್ರ ಆಗಿದೆ. ಈ ದುಡ್ಡನ್ನ ಪಾಲಿಕೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಲಪಟಾಯಿಸಿದ್ದಾರೆ ಅಂತ ನಗರಸಭೆ ಬಿಜೆಪಿ ಸದಸ್ಯ ಶಶಿ ಹೊಸಳ್ಳಿ ದಾಖಲೆ ಸಮೇತ ಗಂಭೀರ ಆರೋಪ ಮಾಡಿದ್ದಾರೆ. ಟೋಟಲಿ 100% ಫಾಲ್ಸ್ ಡಾಕ್ಯುಮೆಂಟ್ಸ್ ಹಚ್ಚಿದಾರ. ಅವ್ರು 4 ವರ್ಷ 2020-21 ಅಪ್ರೂವಲ್ ಆಗಿದ್ದ ಕಾಮಗಾರಿ 2024 ಫೆಬ್ರವರಿ 22ನೇ ತಾರೀಕು ಚೆಕ್ ತೊಗೊಳ್ತಾರೆ. ಅಂದ್ರೆ ಅವ್ರು 4 ವರ್ಷ ಬಿಟ್ಟರೆ ಜನರ ಗಮನಕ್ಕೆ ತರಲಾರ್ದೆ ಬಿಡಬೇಕು ಅಂತ ಹೇಳಿ ಬಿಟ್ಟು ಒಂದೇ ಸರಿ ಯಾರು ತೊಗೊಂಡಿದ್ದಾರೆ ಚೆಕ್? ಅದು ನೌಶಾದ್ ಖಾನ್ ಅನ್ನುವಂಥವ್ರೊಬ್ಬರು ಕಾಂಟ್ರಾಕ್ಟರ್ ತೊಗೊಂಡಾರ, ನಾಸಿರ್ ಖಾನ್ ಅನ್ನುವಂಥವ್ರು ಇದ್ದಾರೆ. ಅದ್ರ ಹಿಂದೆ ಯಾವ ನಾಸಿರ್ ಖಾನ್ ಅನ್ನೋರಿಗೆ ನಾವು ಮಾತಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಬರೀ ಲೈಸೆನ್ಸ್ ಕೊಟ್ಟಿದ್ದ, ನಮ್ಮ ಸಾಹೇಬರು ಸಂಬಂಧಿಗಳಿದ್ದರು, ಅವರು ಇವರು, ನಮ್ಗೆ ಅದೆಲ್ಲ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದೇನು ನ್ಯಾಯ ಅಂದ್ರೆ ಇಲ್ಲಿ ಮಷಿನ್ ಅಳವಡಿಕೆ ಮಾಡಲಾರ್ದೆ ಚೆಕ್ ತೊಗೊಂಡಂಥವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಬಂಧನ ಮಾಡಬೇಕು, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ವಿದ್ಯುತ್ ಚಾಲಿತ ಶವ ಸುಡುವ ಯಂತ್ರ ಅಳವಡಿಸಿದ ಕಾಮಗಾರಿ ಹೆಸರಲ್ಲಿ 2024 ಫೆಬ್ರವರಿ 22ರಂದೇ ಹಣ ಬಿಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ನಗರಸಭೆಯ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಆರೋಪಿಸಿದ್ದಾರೆ. ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ತವರಿನಲ್ಲಿ ಈ ಅವ್ಯವಹಾರ ನಡೆದಿದ್ದು, ರಹೀಂ ಖಾನ್ ಅವರ ಸಹೋದರ ಸಂಬಂಧಿ ನಾಸಿರ್ ಖಾನ್ ಹಾಗೂ ಅವರಿಗೆ ಸಾಥ್ ನೀಡಿದ ನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ನಗರಸಭೆ ಜೆಡಿಎಸ್ ಸದಸ್ಯ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಭ್ರಷ್ಟಾಚಾರ ತಮ್ಮ ಮಾಧ್ಯಮ ಮುಖಾಂತರ ಭವನ್ನು, ಲ್ಯಾಪ್ಟಾಪು ವಿದ್ಯಾರ್ಥಿಗಳದಂತೂ ಹೊಡೆದು ತಿಂದರು. ನಂತರ ಈ ಸ್ಮಶಾನ ಭೂಮಿಯಲ್ಲಿ ಸುಡೋಂಥ ಮಷಿನ್ ಸಹಿತ ಅದನ್ನು ಹೊಡ್ಕೊಂಡು ತಿನ್ಬೇಕಂತಂದ್ರೆ ಜಿಲ್ಲಾಧಿಕಾರಿಗಳು ಏನು ಕಣ್ಣು ಮುಚ್ಚಿ ಕುಂತಾರ, ಅಧಿಕಾರಿಗಳು ಏನು ಮಾಡ್ತಿದಾರ, ಇಂಥ ರಹೀಂ ಖಾನ್ ಒತ್ತಡದಲ್ಲಿ ಎಲ್ಲ ಬಿಲ್ ಬರೆದು ಕೊಟ್ಟು ಗುಳುಮ್ ಅಂತಿದ್ದಾರೆ. ಎಲ್ಲ ಇನ್ನು ಕರ್ಮಕಾಂಡಗಳು ಬರ್ತಾನೆ ಇದ್ದೇವೆ. ತನ್ನ ತವರು ಜಿಲ್ಲೆಯಲ್ಲಿ ಬರೀ ದುಡ್ಡು ಅಂತ ಇದ್ದಾರೆ ಕಮಿಷನರ್. ಇನ್ಮುಂದಾದರೂ ಈ ಅಕ್ರಮದ ಬಗ್ಗೆ ಸಚಿವ ರಹೀಂ ಖಾನ್ ಗಮನ ಹರಿಸಬೇಕಿದೆ. ಲಕ್ಷ ಹಣ ಲೂಟಿ ಹೊಡೆದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಒಂದು ಕಡೆ ಕೋಟಿಯಷ್ಟು ಅನುದಾನ ಬಿಡುಗಡೆ, ಆದರೆ ಅಲ್ಲಿ ಎಲೆಕ್ಟ್ರಾನಿಕ್ ಚಿತಾಗಾರವನ್ನು ಅದಕ್ಕೆ ಬೇಕಾಗಿರುವಂಥ ಯಂತ್ರೋಪಕರಣಗಳನ್ನು ವ್ಯವಸ್ಥೆ ಮಾಡೇ ಇಲ್ಲ. ಹಣವನ್ನು ಗುಳುಂ ಮಾಡಿದ್ದಾರೆ, 47 ಲಕ್ಷ ಹತ್ರ ಗುಳುಂ ಮಾಡಿದಾರಂತೆ. ಯಾರು ಮಾಡಿದ್ದಾರೆ, ಯಾಕೆ ಇಷ್ಟು ದಿನ ಆದರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ, ಸಂಬಂಧಪಟ್ಟಂಥ ಇಲಾಖೆ ಯಾಕೆ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿಲ್ಲ? ಮಲ್ಲಿಕಾರ್ಜುನ್. ಹೌದು ನಾಗೇಂದ್ರ ಬಾಬು, ನಿಜಕ್ಕೂ ಏನು ಈಗಾಗಲೇ ಪೌರಾಳಿ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆ ಅಂತ ಹೇಳ್ಬೋದು. ರಿಪಬ್ಲಿಕ್ ನಾವು ಏನು ಈಗಾಗಲೇ ಎಲ್ಲಿ ಶವ ಸುಡ್ತಾರ, ಎಲ್ಲಿ ಸ್ಮಶಾನ ಭೂಮಿ ಇದೆ, ಎಲ್ಲಿ ಇವ್ರು ಯಂತ್ರನ್ನ ಅಳವಡಿಸಬೇಕು ಅದೇ ಜಾಗದಲ್ಲಿ ಇದ್ದು ನೋಡ್ಬೋದು ನೀವು. ಇದೇ ಹಳೆ ಸೆಡ್ ಇದೆ, 30-40 ವರ್ಷಗಳಿಂದ ಪಕ್ಕದಲ್ಲಿ ನಿನ್ನೆ ಶವ ಸುಟ್ಟಿದ್ದಾರೆ, ಇನ್ನೂ ಕೂಡ ಹೊಗೆ ಬರ್ತಾ ಇದೆ ನೋಡ್ಬೋದು ನೀವು. ಟೋಟಲಿ ಪೌರಾಳಿ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆ ಮಹಾನಗರ ಪಾಲಿಕೆಯಲ್ಲಿ ನಡೆದಂಥ ದೊಡ್ಡ ಘಟನೆ ಅಂತ ಹೇಳ್ಬೋದು. ಏನು ಈಗಾಗಲೇ ಶವ ಸುಡ್ತಾರ, ಅಂತಿಮ ಸಂಸ್ಕಾರ ಮಾಡ್ತಾರ, ಆ ಶವ ಸುಡ ಹೆಸರು ಮೇಲೆ ಕೂಡ ಏನಾದ್ರು ಶವದ ಮೇಲೆ ಕೂಡ ದುಡ್ಡು ತಿಂತಾರ ಅಂದ್ರೆ ನಿಜಕ್ಕೂ ಇದೊಂದು ನಾಚಿಕೆ ಸಂಗತಿ ಅಂತ ಹೇಳ್ಬೋದು. ಟೋಟಲ್ ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಹೀಗಾಗಿ ಯಾರೂ ಕೂಡ ಏನೋ ಕ್ರಮ ಕೈಗೊಂಡಿಲ್ಲ. ಈಗಾಗಲೇ ಬಿಜೆಪಿ ನಗರಸಭೆ ಸದಸ್ಯರು ಏನು ಈ ಒಂದು ಪ್ರಕರಣ ಬಯಲಿದೆ ಅಂದ್ರೆ ನೋಡ್ಬೋದು ನೀವು, ಅವ್ರು ಕೂಡ ಇಲ್ಲೇ ಇದ್ದಾರೆ, ಅವ್ರು ಕೂಡ ತೋರಿಸ್ತಾ ಇದ್ದಾರೆ. ಟೋಟಲಿ ಹಳೆ ಸೆಡ್ ಹೆಸರಲ್ಲಿ ಟೋಟಲಿ ಏನೇ ಕೆಲಸ ಮಾಡದೆ ಯಂತ್ರ ಉಪಕರಣಗಳನ್ನು ಅಳವಡಿಸದೆ 47 ಲಕ್ಷ ರೂಪಾಯಿ ಲೂಟಿ ಮಾಡಿದಾರ ನೋಡ್ಬೋದು ನೀವು ದೃಶ್ಯದಲ್ಲಿ. ಇದು ಒಂದು ಹಳೆ ಸೆಡ್ ಇದೆ, ಅದ್ರ ನಿಜಕ್ಕೂ ಇಂಥ ಹೆಸರಲ್ಲಿ ಕೂಡ ದುಡ್ಡು ತಿಂತಾರ ಅಂದ್ರೆ ಸಚಿವರು ಏನು ಮಾಡ್ತಾ
ಇದ್ದಾರೆ ಗೊತ್ತಿಲ್ಲ. ಈಗಾಗಲೇ ನಗರಸಭೆ ಅಧಿಕಾರಿಗಳು ಸೇರಿದಂತೆ ಸಚಿವರ ಸಂಬಂಧಿಗಳೇ ಈ ಒಂದು ಟೆಂಡರ್ದಲ್ಲಿ ಭಾಗಿಯಾಗಿದ್ದಾರೆ. ಟೋಟಲಿ ಚೆಕ್ ಕೂಡ ಎತ್ತಿದ್ದಾರೆ, ಹಣ ಕೂಡ ಡ್ರಾ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಏನಾಗ್ಯದ ಸರ್ ಟೋಟಲಿ ಅಧಿಕಾರಿಗಳು ಇಷ್ಟು ದಿನ ಯಾಕೆ ಸುಮ್ ಕುಂತರು? ಟೋಟಲಿ ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಸರ್ಕಾರ ಯಾರೂ ಕೂಡ ತಮ್ಮ ಪೋಷಕರನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಓಕೆ ಮಲ್ಲಿಕಾರ್ಜುನ್, ನೀವು ಮಾತಾಡಿಸಿ, ನಾವು ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಒಂದು ಕಡೆ ಮಹಾನಗರ ಪಾಲಿಕೆಯ ಕರ್ಮಕಾಂಡ ಯಾವ ರೀತಿಯಾಗಿ ಬಟಾಬಯಲ್ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಾಲಿಕೆ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.